ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತದ 4ನೇ ಸ್ಕಂದದ 7ನೇ ಅಧ್ಯಾಯ ದಕ್ಷಯಜ್ಞ. ಈ ಅಧ್ಯಾಯದಲ್ಲಿ ಒಟ್ಟು 61 ಶ್ಲೋಕಗಳಿವೆ. ದಕ್ಷಯಜ್ಞದ ಪರಿಸಮಾಪ್ತಿ ಮತ್ತು ಭಗವಾನ್ ವಿಷ್ಣು ಪ್ರತ್ಯಕ್ಷನಾಗುವಂತಹದ್ದು, ಹಾಗೂ ಹಿಂದೆ ದಕ್ಷನು ಮಾಡಿದಂತಹ ಯಜ್ಞ ಅದು ಪೂರ್ಣವಾಗಿರಲಿಲ್ಲ. ಆ ಯಜ್ಞದಲ್ಲಿ ಏನೆಲ್ಲ ನಡೆದಿದೆ ಅನ್ನೋದು ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಅಲ್ಲಿ ನಡೆದಂತಹ ಅವ್ಯವಸ್ಥೆಗಳಿಗೆ ಅಥವಾ ಸಮಸ್ಯೆಗಳಿಗೆ ಈಗ ಶಿವನ ಒಂದು ಅನುಗ್ರಹದಿಂದ ಎಲ್ಲರಿಗೂ ಕೂಡ ಸರಿಯಾದಂತಹ ಪರಿಹಾರವನ್ನ ನೀಡಿ ಅವರ ಒಂದು ದಕ್ಷಯಜ್ಞವನ್ನ ಸಂಪೂರ್ಣಗೊಳಿಸುವಂತಹ ವಿಚಾರವನ್ನು ನಾವು ಇವತ್ತು ತಿಳಿದುಕೊಳ್ಳಿಕ್ಕಿದ್ದೇವೆ. ಶ್ರೀಮದ್ ಭಾಗವತದ ಪುಸ್ತಕ ಇದ್ದವರು ದಯವಿಟ್ಟು ಪುಸ್ತಕವನ್ನ ತೆರೆಯಿರಿ. ಅನುವಾದವನ್ನ ಓದುವವರು ಕೈ ಮೇಲೆ ಎತ್ತಬಹುದು. 7ನೇ ಅಧ್ಯಾಯ ಮೈತ್ರೇಯ ಮುನಿಗಳ ಗ್ರಂಥವಾಗಿ ಪ್ರಾರಂಭ ಆಗ್ತಾ ಇದೆ. ಮೈತ್ರೇಯ ಉವಾಚ ಇತ್ಯಜೇನಾನುವಿನೀತೇನ ಭವೇನ ಪರಿತುಷ್ಯತ ಅಭ್ಯಥಾಯಿ ಮಹಾಬಾಹೋ ರಹಸ್ಯ ಶ್ರೂಯತಾಮಿತಿ. ಶಶಿಕುಮಾರ್ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಮೈತ್ರೇಯ ಮಹರ್ಷಿಗಳು ಹೇಳಿದರು, ಎಲೈ ಮಹಾಬಾಹುವಾದ ವಿದುರನೇ, ಬ್ರಹ್ಮನು ನುಡಿದ ಮಾತುಗಳಿಂದ ಸಮಾಧಾನ ಹೊಂದಿ ಶಿವನು ಅವನ ಕೋರಿಕೆಗೆ ಉತ್ತರವಾಗಿ ಹೀಗೆ ನುಡಿದನು. ಹರೇ ಕೃಷ್ಣ. ಹರೇ ಕೃಷ್ಣ. ಕಳೆದ ಅಧ್ಯಾಯದಲ್ಲಿ ಶಿವನಿಗೆ ಬ್ರಹ್ಮನ ಸಾಂತ್ವನ ಯಾವ ರೀತಿಯಾಗಿ ಆಯಿತು ಅನ್ನೋದನ್ನ ನಾವು ನೋಡಿದ್ದೇವೆ. ಶಿವನನ್ನ ಆಶುತೋಷ ಅಂತ ಹೇಳಿಯೂ ಕರೀತಾರೆ. ಆಶುತೋಷ ಅಂತ ಹೇಳಿದ್ರೆ ಬೇಗನೆ ಪ್ರಸನ್ನನಾಗುವಂತಹ ವ್ಯಕ್ತಿ. ಬಹಳ ಸುಲಭವಾಗಿ ಶಿವನನ್ನ ಪ್ರಸನ್ನಗೊಳಿಸಬಹುದು. ಅದೇ ರೀತಿ ಆತನು ಬಹಳ ಬೇಗನೆ ಕ್ರುದ್ಧನಾಗ್ತಾನೆ. ಸಿಟ್ಟು ಕೂಡ ಬೇಗ ಮಾಡಿಕೊಳ್ಳುವಂತಹ ಆ ಒಂದು ವಿನಾಶಕರವಾದಂತಹ ಕಾರ್ಯವನ್ನ ಕೂಡ ಶಿವನು ತಾನು ಮಾಡ್ತಾನೆ ಅನ್ನೋದನ್ನ ನಾವು ಬಹಳಷ್ಟು ಕಡೆ ತಿಳಿದಿದ್ದೇವೆ. ಹಾಗೆ ಆ ಶಿವನು ಬ್ರಹ್ಮನು ನೀಡಿದಂತಹ ಸಾಂತ್ವನದಿಂದ ಸಂತುಷ್ಟಗೊಂಡು ಅವರಿಗೆ ಏನೇನು ಬೇಕು ಅನ್ನುವಂಥದ್ದು, ಅವರ ಕೋರಿಕೆ ಏನಿದೆ ಅನ್ನೋದನ್ನ ತಿಳಿದುಕೊಂಡು ಈ ಮುಂದಿನ ನುಡಿಗಳನ್ನ ಮಹಾದೇವನು ನುಡಿತಾ ಇದ್ದಾನೆ. ಮಹಾದೇವ ಉವಾಚ ನಾಘಂ ಪ್ರಜೇಶ ಬಾಲಾನಾಂ ವರ್ಣಯೇ ನಾನು ಚಿಂತಯೇ ದೇವಮಾಯಾಭಿಭೂತಾನಾಂ ದಂಡಸ್ತತ್ರ ಧೃತೋ ಮಯಾ. ಛಾಯಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಣಾಮ್ ಪ್ರಭುಜಿ. ಅನುವಾದ. ಶಿವನು ನುಡಿದನು, ನನ್ನ ಪ್ರೀತಿಯ ತಂದೆಯೇ ಬ್ರಹ್ಮನೇ, ದೇವತೆಗಳು ಎಸಗಿದ ಅಪಚಾರವನ್ನು ನಾನು ಮನಸ್ಸಿಗೆ ತಂದುಕೊಳ್ಳುವುದಿಲ್ಲ. ಈ ದೇವತೆಗಳು ಹುಡುಗಾಟಿಕೆಯವರು, ಮಂದಮತಿಗಳು. ಅವರು ಮಾಡಿದ ತಪ್ಪುಗಳನ್ನು ನಾನು ಗಂಭೀರವಾಗಿ ಪರಿಗಣಿಸುವುದಿಲ್ಲ.
ಅವರನ್ನು ತಿದ್ದುವ ಸಲುವಾಗಿಯೇ ಈಗ ನಾನು ಅವರನ್ನು ಶಿಕ್ಷಿಸಿದ್ದೇನೆ. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ. ಇಲ್ಲಿ ಶಿಕ್ಷೆಯನ್ನು ನೀಡುವುದರಲ್ಲಿ ಎರಡು ರೀತಿಯಾದಂತಹ ವಿಧಾನಗಳನ್ನ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಮೊದಲನೇದಾಗಿ ವೈರಿಗೆ ನೀಡುವಂತಹ ಶಿಕ್ಷೆ. ವೈರಿಗೆ ಜಯಶಾಲಿಯಾದವನು ನೀಡುವಂತಹ ಶಿಕ್ಷೆ ಯಾವ ರೀತಿಯಾಗಿರ್ತದೆ ಅಂತ ಹೇಳಿದ್ರೆ, ಅವನನ್ನ ವಿನಾಶ ಮಾಡಬೇಕು ಅಥವಾ ಅವನು ಮತ್ತೆ ಯಾವತ್ತೂ ಆ ತಲೆ ಎತ್ತಬಾರದು, ಆ ರೀತಿಯಾಗಿ ಒಂದು ದ್ವೇಷ ಭಾವದಿಂದ ನೀಡುವಂತಹ ಶಿಕ್ಷೆ. ಇನ್ನೊಂದು ರೀತಿಯಾದಂತಹ ಶಿಕ್ಷೆ ಅಂತ ಹೇಳಿದ್ರೆ, ತಂದೆಯು ತನ್ನ ಮಗನಿಗೆ ಅಥವಾ ಗುರುವು ಶಿಷ್ಯನಿಗೆ ನೀಡುವಂತಹ ಶಿಕ್ಷೆ. ಈ ಶಿಕ್ಷೆ ಯಾವ ರೀತಿಯಾಗಿರ್ತದೆ? ಇದು ಒಂದು ತಿದ್ದುವಂತಹ ಉದ್ದೇಶದಿಂದಾಗಿ, ಅಲ್ಲಿ ಯಾವುದೇ ದ್ವೇಷ ಇರುವುದಿಲ್ಲ, ಬದಲಾಗಿ ಪ್ರೀತಿ ಇರ್ತದೆ. ಆ ಒಂದು ಶಿಷ್ಯನ ಉದ್ಧಾರ ಆಗಬೇಕು ಅನ್ನುವಂತಹ ಒಂದು ಆಶಯ ಇರ್ತದೆ. ಶಿವನು ಇಲ್ಲಿ ಆ ರೀತಿಯಾಗಿ ತಂದೆಯು ಮಗನಿಗೆ ಅಥವಾ ಗುರುವು ಶಿಷ್ಯನಿಗೆ ಕೊಟ್ಟಂತಹ ಶಿಕ್ಷೆಯ ರೀತಿಯಲ್ಲಿ ಶಿಕ್ಷೆಯನ್ನ ನೀಡಿರುವಂತಹದ್ದು ದೇವತೆಗಳಿಗೆ. ಯಾವತ್ತೂ ಕೂಡ ವೈರಿಯ ರೀತಿಯಲ್ಲಿ ಆ ದೇವತೆಗಳನ್ನ ಶಿವನು ಕಂಡಿರಲಿಲ್ಲ ಅಥವಾ ದಕ್ಷನನ್ನ ತನ್ನ ವೈರಿ ಅಂತ ಹೇಳಿ ತಿಳಿದಿರಲಿಲ್ಲ. ಎಲ್ಲ ಸಮಯದಲ್ಲೂ ಎಲ್ಲರಿಗೂ ಒಳಿತನ್ನೇ ಬಯಸುವವನು ಶಿವನಾಗಿದ್ದಾನೆ ಅನ್ನೋದನ್ನ ಇಲ್ಲಿ ಶ್ರೀಲ ಪ್ರಭುಪಾದರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಮುಂದಿನ 3ನೆಯ ಶ್ಲೋಕ. ಪ್ರಜಾಪತೆ ದಗ್ಧ ಶೀರ್ಷ್ಣಃ ಭವತ್ ಸ್ವಜಮುಖಂ ಶಿರಃ ಮಿತ್ರಸ್ಯ ಚಕ್ಷುಷೇಕ್ಷೇತ ಭಾಗಂ ಸ್ವಂ ಬರ್ಹಿಷೋ ಭಗಃ. ಜ್ಯೋತಿಶ್ರೀ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ಶಿವನು ಮುಂದುವರಿಸಿದನು, ದಕ್ಷನ ತಲೆಯು ಈಗಾಗಲೇ ಸುಟ್ಟು ಬೂದಿಯಾಗಿ ಬಿಟ್ಟಿರುವುದರಿಂದ ಅವನ ದೇಹಕ್ಕೆ ಒಂದು ಆಡಿನ ತಲೆಯನ್ನು ಜೋಡಿಸಬೇಕಾಗುತ್ತದೆ. ದೇವತೆಯಾದ ಭಗನು ತನ್ನ ಆವಿರ್ಭಾಗವನ್ನ ಮಿತ್ರನ ಕಣ್ಣುಗಳ ಮೂಲಕ ನೋಡಲು ಶಕ್ತನಾಗುವನು. ಹರೇ ಕೃಷ್ಣ. ಹರೇ ಕೃಷ್ಣ. ಹಿಂದಿನ ಅಧ್ಯಾಯಗಳಲ್ಲಿ ಏನೆಲ್ಲ ನಡೀತು ಅನ್ನೋದನ್ನ ನಾವು ನೆನಪು ಮಾಡಿಕೊಂಡ್ರೆ ಅಲ್ಲಿ ದಕ್ಷನು ತನ್ನ ತಲೆಯನ್ನೇ ಕಳೆದುಕೊಂಡಿದ್ದಾನೆ ಹಾಗೂ ಭಗನು ತನ್ನ ಕಣ್ಣುಗಳನ್ನ ಕಳೆದುಕೊಂಡಿದ್ದಾನೆ. ಹಾಗಾಗಿ ಇಲ್ಲಿ ದಕ್ಷನಿಗೆ ಆಡಿನ ತಲೆಯನ್ನ ನೀಡಿರುವಂತಹದ್ದು ಹಾಗೂ ಭಗನು ಮಿತ್ರನ ಕಣ್ಣುಗಳ ಮುಖಾಂತರವಾಗಿ ಮಿತ್ರನು ಏನನ್ನ ನೋಡ್ತಾನೋ ಅದನ್ನ ಭಗನು ಕೂಡ ನೋಡ್ಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಕ್ಕೆ ಪೂಷ, ಆತನ ಬಗ್ಗೆ ತಿಳಿಸ್ತಾ ಇದ್ದಾರೆ. ಪೂಷಾತು ಯಜಮಾನಸ್ಯ ದದ್ಭಿರ್ಜಕ್ಷತು ಪಿಷ್ಟುಭುಕ್ ದೇವಾ ಪ್ರಕೃತ ಸರ್ವಾಂಗ ಏಮ ಉಚ್ಚೇಷಣಂ ದದುಹು. ವರದಾ ಹೆಗ್ಡೆ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಣಾಮಗಳು. ಎಸ್ ಮಾತಾಜಿ. ಜೀವಮಾನವ ಪುರುಷನು ತನ್ನ ಶಿಷ್ಯರ ಕಲ್ಲುಗಳನ್ನು ಮತ್ತು ಮಾತ್ರ ಅಗೆಯಲು ಸಾಧ್ಯವಾಗುತ್ತದೆ ಮತ್ತು ಅವನು ಒಬ್ಬಂಟಿಯಾಗಿದ್ದರೆ ಕಡಲೆ ಹಿಟ್ಟಿನಿಂದ ಮಾಡಿದ ಹಿಟ್ಟನ್ನು ತಿಂದು ತನ್ನನ್ನು ತಾನು ತೃಪ್ತಿಪಡಿಸಿಕೊಳ್ಳಬೇಕಾಗುತ್ತದೆ. ಆದರೆ ಯಜ್ಞದಲ್ಲಿ ತನ್ನ ಪಾಲನ್ನು ನನಗೆ ನೀಡಲು ಒಪ್ಪಿಕೊಂಡಿರುವ ದೇವಮಾನವರು ತಮ್ಮ ಎಲ್ಲ ಗಾಯಗಳಿಂದ ಚೇತರಿಸಿಕೊಳ್ಳುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ದೇವತೆಗಳಿಗೆ ಅವರು ಏನು ನೇರವಾಗಿ ತಪ್ಪನ್ನ ಮಾಡಲಿಲ್ಲ ಶಿವನಿಗೆ, ಮತ್ತು ಅವರು ಯಾವೆಲ್ಲ ದೇವತೆಗಳು ಶಿವನ ಯಜ್ಞ ಭಾಗವನ್ನ ನೀಡಲಿಕ್ಕೆ ಯಾರು ಒಪ್ಪಿಕೊಂಡಿದ್ದಾರೋ ಅವರ ಎಲ್ಲ ಗಾಯಗಳು ಕೂಡ ಸರಿ ಹೋಗಿ ಅವರು ಮತ್ತೆ ಮೊದಲಿನ ರೀತಿಯಲ್ಲಿಯೇ ಆಗ್ತಾರೆ. ಇನ್ನು ಪೂಷ, ಆತನು ತನ್ನ ಹಲ್ಲುಗಳನ್ನ ಕಳೆದುಕೊಂಡಿದ್ದಾನೆ. ಅವನಿಗೆ ಅವನ ಶಿಷ್ಯರ ಮುಖಾಂತರವಾಗಿ ಅಗಿಯಲಿಕ್ಕೆ ಸಾಧ್ಯವಾಗ್ತದೆ. ಹಾಗೂ ಯಾವಾಗ ಶಿಷ್ಯರು ಹತ್ತಿರ ಇರುವುದಿಲ್ಲವೋ ಆಗ ಕಡಲೆ ಹಿಟ್ಟಿನ ಮುದ್ದೆ, ಅಂದ್ರೆ ಅದನ್ನ ಜಗಿಬೇಕಾಗಿಲ್ಲ, ನೇರವಾಗಿ ನುಂಗಬಹುದು. ಆದ್ದರಿಂದ ಕಡಲೆ ಹಿಟ್ಟಿನ ಮುದ್ದೆಯನ್ನು ಮಾತ್ರ ಸೇವಿಸಬಹುದು ಅಂತ ಹೇಳಿ ಇಲ್ಲಿ ಶಿವನು ತಿಳಿಸ್ತಾ ಇದ್ದಾನೆ. ಯಾರು ಶಿವನ ವಿರುದ್ಧವಾಗಿ ತನ್ನ ಹಲ್ಲುಗಳನ್ನು ಪ್ರದರ್ಶಿಸಿ ಉಪಯೋಗಿಸಿದ್ದಾನೋ ಅವನು ತನ್ನ ಹಲ್ಲುಗಳನ್ನು ಹೊಂದಿರಲು ಅರ್ಹತೆಯನ್ನೇ ಕಳೆದುಕೊಂಡಿದ್ದಾನೆ. 5ನೇ ಶ್ಲೋಕ. ಬಾಹುಭ್ಯಾಮಶ್ವಿನೋ ಪೂಷ್ಣೋ ಹಸ್ತಾಭ್ಯಾಂ ಕೃತಬಾಹವಃ ಭವಂತ್ವದ್ವಯಶ್ಚಾನ್ಯೇ ಬಸ್ತಶ್ಮಶ್ರುಭೃಗು ಭರ್ವೇತ್. ಛಾಯಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ.
ನಿಮಿಷ ಪ್ರಭುಜಿ. ಎಸ್ ಮಾತಾಡಿ. ಶ್ಲೋಕ 5 ಅಲ್ವಾ ಪ್ರಭುಜಿ? ಹೌದು. ಯಾರ ತೋಳುಗಳು ಕತ್ತರಿಸಿ ಹೋಗಿವೆಯೋ ಅವರು ಅಶ್ವಿನಿ ಕುಮಾರನ ತೋಳುಗಳ ಮೂಲಕ ಕೆಲಸ ಮಾಡಬಹುದು. ಕೈಗಳು ಕತ್ತರಿಸಿ ಹೋದವರು ಪೂಷನ್ ಕೈಗಳ ಮೂಲಕ ಕೆಲಸ ಮಾಡಿಕೊಳ್ಳಬಹುದು. ಋತ್ವಿಜರು ಹಾಗೆಯೇ ವರ್ತಿಸಬೇಕಾಗುತ್ತದೆ. ಭೃಗುವಾದರೂ ಇನ್ನು ಮುಂದೆ ಆಡಿನ ಮುಖದಲ್ಲಿರುವ ಗಡ್ಡವನ್ನು ಪಡೆಯುವನು. ಹರೇ ಹರೇ ಕೃಷ್ಣ. ತೋಳುಗಳಿಗೆ ಯಾರು ತೋಳುಗಳನ್ನು ಕಳ್ಕೊಂಡಿದ್ದಾರೆ, ಯಾರು ಯಜ್ಞವಾದದಲ್ಲಿ ಹವಿಸ್ಸನ್ನು ಹಾಕ್ತಾ ಇದ್ರು ಅವರಿಗೆ ಅಶ್ವಿನಿ ಕುಮಾರರ ತೋಳುಗಳ ಮುಖಾಂತರ ಕೆಲಸ ಮಾಡುವಂಥದ್ದು. ಕೈಗಳು ಕತ್ತರಿಸಿ ಹೋದವರು ಪೂಷಣ ಕೈಗಳ ಮುಖಾಂತರವಾಗಿ ಕೆಲಸ ಮಾಡಬಹುದು. ಋತ್ವಿಜರು ಕೂಡ ಅದೇ ರೀತಿಯಾಗಿ. ಭೃಗು ಮತ್ತೆ ಭೃಗು ದಕ್ಷನಿಗೆ ಬಹಳ ಹತ್ತಿರ. ದಕ್ಷನಿಗೆ ಹೆಚ್ಚು ಬೆಂಬಲವಾಗಿ ನಿಂತದ್ದು ಭೃಗು. ಹಾಗಾಗಿ ದಕ್ಷನಿಗೆ ಆಡಿನ ಮುಖವು ದೊರೆತರೆ ಆ ಮುಖದಲ್ಲಿನ ಗಡ್ಡ ಅದು ಭೃಗುವಿಗೆ ದೊರೆತಿದೆ. ಬುದ್ಧಿಶಕ್ತಿಯು ಕೆಲಸ ಮಾಡುವುದಕ್ಕೆ ಮೆದುಳೇ ಕಾರಣ. ಇಲ್ಲಿ ವೈಜ್ಞಾನಿಕ ಸಿದ್ಧಾಂತ ಏನಿದೆ ಅದನ್ನ ಪ್ರಭುಪಾದರು ಸರಿಯಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಈಗ ಆಡಿನ ತಲೆಯನ್ನ ಇಟ್ಟ ಕೂಡಲೇ ದಕ್ಷನು ಆಡಿನ ರೀತಿಯಲ್ಲಿ ವರ್ತಿಸ್ಲಿಲ್ಲ, ಅಥವಾ ತಾನು ಹಿಂದೆ ಏನೆಲ್ಲ ನಡೀತು ಅದನ್ನೆಲ್ಲ ಅವನು ಮರೆತಿಲ್ಲ. ಹಾಗಾಗಿ ಪ್ರಜ್ಞೆ ಅನ್ನುವಂಥದ್ದು ಅದು ಒಂದು ವ್ಯಕ್ತಿಯ ನಿರ್ದಿಷ್ಟ ಮೆದುಳಿನಿಂದ ಅದು ನಡೆಯುವಂತಹದ್ದಲ್ಲ. ಮೆದುಳು ಒಂದು ಕೇವಲ ಸಾಧನ ಮಾತ್ರ. ಹಾಗೂ ಆ ಒಂದು ಮೆದುಳಿಗಿಂತಲೂ ಮಿಗಿಲಾದಂತಹ ಒಂದು ಶಕ್ತಿ ಇದೆ. ನಿಜವಾದ ಬುದ್ಧಿ, ಮನಸ್ಸು, ಪ್ರಜ್ಞೆ ಇವೆಲ್ಲ ನಿರ್ದಿಷ್ಟ ವ್ಯಕ್ತಿಗತ ಆತ್ಮದ ಭಾಗಗಳಾಗಿರುತ್ತವೆ ವಿನಃ ಕೇವಲ ಮೆದುಳಿನಲ್ಲೇ ಎಲ್ಲವೂ ಕೂಡ ಇರ್ತದೆ ಅನ್ನುವಂತಹ ವಿಜ್ಞಾನದ ವಾದ ಇದೆ, ಅದು ಸರಿಯಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆ ಭರತ ಮಹಾರಾಜನ ಕಥೆಯನ್ನು ಕೂಡ ನಾವು ನೆನಪು ಮಾಡಿಕೊಳ್ಳಬಹುದು. ಭರತನು ಹಿಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿದ್ದ. ನಂತರ ಶರೀರವನ್ನ ತ್ಯಾಗ ಮಾಡಿದ ಮೇಲೆ ಆತನು ಜಡಭರತನಾಗಿ ಹುಟ್ಟಿದ. ಆಗ ಆತನಿಗೆ ಹಿಂದಿನದೆಲ್ಲ ಜನ್ಮದ ನೆನಪಿತ್ತು. ಹಾಗೂ ಅದಕ್ಕಿಂತಲೂ ಹಿಂದೆ ಆತನು ಭರತ ಮಹಾರಾಜನಾಗಿದ್ದ. ಆಮೇಲೆ ಜಿಂಕೆಯಾಗಿ ಹುಟ್ಟಿರುವಂಥದ್ದು. ಆ ಜಿಂಕೆಯ ಶರೀರದಲ್ಲಿದ್ದಾಗಲೂ ತನ್ನ ಹಿಂದಿನ ಜನ್ಮದ ನೆನಪು ಆತನಿಗೆ ಇತ್ತು. ಹಾಗಾಗಿ ಈ ಶರೀರವನ್ನ ತ್ಯಾಗ ಮಾಡಿದ ಕೂಡಲೇ ವ್ಯಕ್ತಿಯು ತನ್ನ ಪ್ರಜ್ಞೆಯನ್ನ ಕಳೆದುಕೊಳ್ಳುವುದಿಲ್ಲ. ಅವನು ಏನು ಈ ಜನ್ಮದಲ್ಲಿ ಸಂಪಾದನೆ ಮಾಡಿದ್ದಾನೋ ಅದನ್ನ ಅವನು ಮುಂದಿನ ಜನ್ಮಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಹಾಗೆ ಈ ಕೃಷ್ಣ ಪ್ರಜ್ಞಾ ಆಂದೋಲನದ ಉದ್ದೇಶವನ್ನು ಕೂಡ ಪ್ರಭುಪಾದರು ತಿಳಿಸ್ತಾರೆ. ಒಬ್ಬ ವ್ಯಕ್ತಿಯ ಪ್ರಜ್ಞೆಯನ್ನ ಶುದ್ಧೀಕರಿಸುವಂತಹದ್ದು, ಚೇತೋದರ್ಪಣ ಮಾರ್ಜನಂ, ಇದು ಮೂಲ ಉದ್ದೇಶ. ನಾವು ನಮ್ಮ ಪ್ರಜ್ಞೆಯನ್ನ ಶುದ್ಧೀಕರಿಸಿದೆವು ಅಂತ ಹೇಳಿದ್ರೆ ಅದು ನಮಗೆ ಮತ್ತೆ ಮತ್ತೆ ಜನ್ಮಗಳು ಬರುವುದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಈ ಒಂದು ಜನನ ಮರಣಗಳ ಚಕ್ರದಿಂದ ನಮ್ಮನ್ನ ಉದ್ಧಾರ ಮಾಡಿಕೊಳ್ಳಿಕ್ಕೆ ಈ ಕೃಷ್ಣ ಪ್ರಜ್ಞೆಯನ್ನ ಬೆಳೆಸಿಕೊಳ್ಳುವುದರಿಂದ ಸಾಧ್ಯ ಇದೆ. ಒಂದು ಸಲ ನಾವು ಕೃಷ್ಣ ಪ್ರಜ್ಞೆಯನ್ನ ಬೆಳೆಸಿಕೊಂಡೆವು ಅಂತ ಹೇಳಿದ್ರೆ ಅದು ನಮಗೆ ಮುಂದಕ್ಕೆ ಬರ್ತದೆ. ಈ ಶರೀರ ತ್ಯಾಗ ಮಾಡಿದ ಮೇಲೆಯೂ ಕೂಡ ಅದು ನಮ್ಮ ಜೊತೆಗೆ ಬರ್ತದೆ. ಆ ಕೃಷ್ಣ ಪ್ರಜ್ಞೆ, ಕೃಷ್ಣ ಭಕ್ತಿಯನ್ನು ನಾವು ಮಾಡ್ತೇವೆ, ಅದು ನಮ್ಮ ಜೊತೆಗೆ ಬರ್ತದೆ. ಮುಂದುವರಿಸ್ತಾ ಮೈತ್ರೇಯ ಉವಾಚ ತದಾ ಸರ್ವಾಣಿ ಭೂತಾನಿ ಶ್ರುತ್ವಾ ವೀಡುಷ್ಟಮೋದಿತಂ ಪರಿತುಷ್ಟಾತ್ಮಭೀಸ್ತಾತ ಸಾಧು ಸಾಧ್ವಿತ್ಯರ್ಥಾ ಬ್ರುವನ್. ಜ್ಯೋತಿಶ್ರೀ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ. ಮೈತ್ರೇಯ ಮಹರ್ಷಿಗಳು ಹೇಳಿದರು, ನನ್ನ ಪ್ರಿಯ ವಿದುರನೇ, ಅತಿ ಶ್ರೇಷ್ಠ ವರದಾಯಕನಾದ ಶಿವನ ಮಾತುಗಳನ್ನು ಕೇಳಿ ಅಲ್ಲಿ ನೆರೆದಿದ್ದ ಎಲ್ಲರೂ ಹೃತ್ಪೂರ್ವಕವಾಗಿ ಸಂತೋಷಪಟ್ಟರು. ಅವರಿಗೆ ತೃಪ್ತಿಯಾಯಿತು. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಶಿವನನ್ನ ವೀಡುಷ್ಟಮ ಅನ್ನುವಂತಹ ಹೆಸರಿನಿಂದ ಕರೆದಿದ್ದಾರೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ ಅನುಗ್ರಹಶೀಲರಲ್ಲಿ ಅತ್ಯುತ್ತಮನಾದವನು ಅಂತ ಹೇಳಿ. ನಿಜವಾದಂತಹ ಅನುಗ್ರಹ ಯಾವುದು? ಇದಕ್ಕೆ ಪ್ರಭುಪಾದರು ಒಂದು ಕಥೆಯ ಮುಖಾಂತರವಾಗಿ ನಮ್ಗೆ ತಿಳಿಸಿಕೊಡ್ತಾರೆ. ಒಬ್ಬ ಬ್ರಾಹ್ಮಣ, ಅವನು ಶಿವನನ್ನ ಪೂಜಿಸ್ತಾ ಇದ್ದ. ಶಿವನು ಅವನಿಗೆ ಅತ್ಯುತ್ತಮವಾದಂತಹ ಒಂದು ಅನುಗ್ರಹವನ್ನು ನೀಡ್ತಾರೆ. ಅದೇನು ಅಂತ ಹೇಳಿದ್ರೆ, ಸನಾತನ ಗೋಸ್ವಾಮಿಯವರ ಬಳಿಗೆ ಹೋಗಿ ಅವರಲ್ಲಿರುವಂತಹ ಒಂದು ಅಮೂಲ್ಯವಾದಂತಹ ಮಣಿ ಅದು ಯಾವುದು ಅನ್ನೋದನ್ನ ನೀನು ತಿಳಿದುಕೊಂಡು ನೀನು ಅದನ್ನ
ಪಡೆದುಕೊಳ್ಬೇಕು ಅಂತ ಹೇಳಿ ಅವರ ಬಳಿಗೆ ಕಳಿಸ್ತಾರೆ. ಸನಾತನರ ಬಳಿ ಒಂದು ಸ್ಪರ್ಶಮಣಿ ಇತ್ತು. ಸ್ಪರ್ಶಮಣಿ ಅಂತ ಹೇಳಿದ್ರೆ ಅದನ್ನ ಯಾವುದೇ ಒಂದು ವಸ್ತುವಿಗೆ ತಾಗಿಸಿದ್ರೆ, ಒಂದು ಕಬ್ಬಿಣಕ್ಕೆ ಸ್ಪರ್ಶಿಸಿದ್ರೆ ಅದು ಚಿನ್ನವಾಗಿ ಬದಲಾಗ್ತದೆ. ಚಿನ್ನದ ಬೆಲೆ ಎಷ್ಟು, ಕಬ್ಬಿಣದ ಬೆಲೆ ಎಷ್ಟು, ಆ ಬೆಲೆಯಲ್ಲಿ ಬಹಳಷ್ಟು ಅಂತರ ಇದೆ. ಹಾಗಾಗಿ ಯಾವುದೇ ವ್ಯಕ್ತಿ ಈ ಸ್ಪರ್ಶಮಣಿಯನ್ನ ಹೊಂದಿದ್ರು ಕೂಡ ಅವನು ಬಹಳ ಶ್ರೀಮಂತನಾಗ್ತಾನೆ. ಆದ್ರೆ ಆ ಒಂದು ಸ್ಪರ್ಶಮಣಿಯನ್ನ ಪಡೆದ ನಂತರ ಆ ಬ್ರಾಹ್ಮಣ ಯೋಚನೆ ಮಾಡ್ತಾನೆ, ಆ ಸ್ಪರ್ಶಮಣಿಯನ್ನು ಯಾಕೆ ಅವರು ಒಂದು ಕಸದ ಜೊತೆ ಇಟ್ಟಿದ್ದಾರೆ. ಯಾಕಂದ್ರೆ ಅಷ್ಟೊಂದು ಅಮೂಲ್ಯವಾಗಿದ್ದಿದ್ರೆ ಅದನ್ನ ಬಹಳ ಜೋಪಾನವಾಗಿ ಇಡ್ತೇವೆ ನಾವು, ಏನೇ ಒಂದು ಅಮೂಲ್ಯವಾದ ವಸ್ತು ಅಂತ ಹೇಳಿದ್ರೆ. ಆದ್ರೆ ಸನಾತನ ಗೋಸ್ವಾಮಿಗಳು ಅದಕ್ಕೆ ಅಷ್ಟೊಂದು ಏನು ಜೋಪಾನವಾಗಿ ಇಟ್ಕೊಳ್ಲಿಕ್ಕೆ ಹೋಗ್ಲಿಲ್ಲ. ಹಾಗಾಗಿ ಆ ವ್ಯಕ್ತಿ ಮತ್ತೆ ಸನಾತನ ಗೋಸ್ವಾಮಿ ಅವರನ್ನು ಕೇಳ್ತಾರೆ, ನಿಮ್ಮಲ್ಲಿ ಇದಕ್ಕಿಂತಲೂ ಅಮೂಲ್ಯವಾದದ್ದು ಇನ್ನೇನಾದ್ರೂ ಇದೆಯಾ ಅಂತ ಹೇಳಿ. ಹಾಗೆ ಹೇಳ್ಬೇಕಾದ್ರೆ ಏನು ಹೇಳ್ತಾರೆ ಸನಾತನ ಗೋಸ್ವಾಮಿ, ಈ ಸ್ಪರ್ಶಮಣಿಯನ್ನ ಮೊದಲು ಆ ನೀರಿಗೆ ಬಿಸಾಡಿ ಬಾ, ನೀರಿಗೆ ಎಸೆದು ಬಾ ಅಂತ ಹೇಳ್ತಾರೆ. ಹಾಗೆ ಬ್ರಾಹ್ಮಣ ಬಹಳ ಕಷ್ಟಪಟ್ಟು, ಅಂದ್ರೆ ಮನಸ್ಸಿಲ್ಲದ ಮನಸ್ಸಿನಿಂದ ಆ ಸ್ಪರ್ಶಮಣಿಯನ್ನ ನೀರಿಗೆ ಎಸೆದು ಬರ್ತಾರೆ. ಆ ನಂತರ ಅದನ್ನ ಎಸೆದ ನಂತರ ಸನಾತನ ಗೋಸ್ವಾಮಿ ಹತ್ರ ಬಂದಾಗ ಅವರು ಕೊಡುವಂತಹ ಉತ್ತಮವಾದಂತಹ ವಸ್ತು ಯಾವುದು ಅಂತ ಹೇಳಿದ್ರೆ ಈ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹಾಗೆ ಆ ಒಂದು ಭಗವಂತನ ನಾಮ ಏನಿದೆ ಅದು ಅತಿ ಶ್ರೇಷ್ಠವಾದಂತಹ ಒಂದು ಸಂಪತ್ತು ಒಬ್ಬ ವ್ಯಕ್ತಿ ಜೀವನದಲ್ಲಿ ಪಡೆದುಕೊಳ್ಳಬಹುದಾದದ್ದು. ಯಾಕಂದ್ರೆ ಈ ಒಂದು ಸಂಪತ್ತನ್ನು ನಾವು ಪಡೆದುಕೊಂಡೇವು ಅಂತಾದ್ರೆ ಅದು ಕೇವಲ ಈ ಜನ್ಮಕ್ಕಲ್ಲ, ಅದು ಜನ್ಮ ಜನ್ಮಾಂತರಕ್ಕೂ ನಮಗೆ ಸಹಾಯಕ್ಕೆ ಬರ್ತದೆ. ನಾವು ಈ ಒಂದು ಭೌತಿಕವಾದಂತಹ ಅಸ್ತಿತ್ವವನ್ನ ಕಳೆದುಕೊಂಡು ಮತ್ತೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ನಮಗೆ ಸಹಾಯ ಮಾಡ್ತದೆ. ಸ್ಪರ್ಶಮಣಿ ಏನಿದ್ರು ಸ್ವಲ್ಪ ಚಿನ್ನವನ್ನ ಕೊಡ್ಬೋದು, ಆದ್ರೆ ಆ ಚಿನ್ನವು ನಮಗೆ ಎಲ್ಲಾ ವಿಧದಲ್ಲೂ ಸಹಾಯವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಚಿನ್ನವು ಬಹಳಷ್ಟು ಇದ್ರೆ ನಮಗೆ ಅದು ಪ್ರಾಣಕ್ಕೆ ಅಪಾಯವನ್ನ ತಂದು ಕೊಡಬಹುದು. ನಾವು ನಮಗೆ ಸಹಾಯ ಮಾಡುವ ಬದಲು ಆ ಚಿನ್ನಕ್ಕೆ ನಾವು ಆಶ್ರಯವನ್ನ ಅಥವಾ ನಾವು ಅದಕ್ಕೆ ಸುರಕ್ಷತೆಯನ್ನ ಕೊಡಬೇಕಾಗುತ್ತದೆ. ಹಾಗಾಗಿ ಅದು ಇನ್ನೂ ಸಮಸ್ಯೆಗಳಿಗೆ ತೊಂದರೆಗಳಿಗೆ ನಮ್ಮನ್ನು ಈಡು ಮಾಡುತ್ತದೆ. ಹಾಗೆ ಚಿನ್ನವು ಬಹಳಷ್ಟು ಇದ್ರೆ ಕಲಿಯ ಪ್ರವೇಶವು ಅಲ್ಲಿ ನಡೆಯುತ್ತದೆ. ಆದ್ರೆ ಹರಿನಾಮ ಎಲ್ಲಿರ್ತದೋ ಅಲ್ಲಿ ಕಲಿಯ ಒಂದು ಬಾಧೆ ಇರುವುದಿಲ್ಲ. ಆ ಕಲಿಯ ಏನು ಪ್ರಭಾವ ಇದೆ ಅದು ಸಂಪೂರ್ಣವಾಗಿ ನಾಶವಾಗ್ತದೆ. ಇದು ಈ ಒಂದು ಶಿವನು ಹೇಗೆ ವೀಡುಷ್ಟಮ, ನಾವು ಶಿವನನ್ನ ಪ್ರಾರ್ಥನೆ ಮಾಡಿದ್ರೆ, ನನಗೆ ವಿಷ್ಣು ಭಕ್ತಿಯನ್ನ ಕೊಡು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿದ್ರೆ ನಮಗೆ ಆ ಭಗವಂತನ ಭಕ್ತಿಯು ನಮಗೆ ದೊರಕಲಿಕ್ಕೆ ಸಾಧ್ಯ ಇದೆ. ವೈಷ್ಣವಾಚಾರ್ಯರು ಕೂಡ ಶಿವನ ಬಗ್ಗೆ ಬಹಳಷ್ಟು ಕೀರ್ತನೆಗಳನ್ನ ಬರೆದಿದ್ದಾರೆ. ಅಲ್ಲಿಯೂ ಕೂಡ ಅವರು ಶಿವನನ್ನ ಮಹಾವೈಷ್ಣವ ಅಂತ ಹೇಳಿ ಸ್ತುತಿ ಮಾಡಿದ್ದಾರೆ. ಹಾಗೂ ಆ ವಿಷ್ಣುವಿನಲ್ಲಿ ನನಗೆ ಭಕ್ತಿಯನ್ನ ಕೊಡು ಅಂತ ಹೇಳಿ ಅವರು ಸ್ತುತಿಯನ್ನ ಮಾಡಿರುವುದನ್ನು ನಾವು ಇಲ್ಲಿ ನೆನಪು ಮಾಡಿಕೊಳ್ಳಬಹುದು. ಹಾಗೆ ನಾವು ಕೂಡ ಶಿವನಲ್ಲಿ ನನಗೆ ವಿಷ್ಣುವಿನ ಭಕ್ತಿಯನ್ನ ಕೊಡು, ವಿಷ್ಣುವಿನ ಚಿಂತನೆಯನ್ನ, ವಿಷ್ಣುವಿನ ನಾಮಸ್ಮರಣೆಯನ್ನ ಮಾಡುವಂತಹ ಶಕ್ತಿ, ಆ ಮನಸ್ಸು ನನಗೆ ಕೊಡು ಅಂತ ಹೇಳಿ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಹಾಗೂ ಭಗವಂತನ ನಾಮಸ್ಮರಣೆ ಅನ್ನುವಂಥದ್ದು ಅಥವಾ ಭಗವಂತನಿಗೆ ಕುರಿತಾದಂತಹ ಯಾವುದೇ ಒಂದು ಕಾರ್ಯ, ಅದು ಯಜ್ಞ, ಅದನ್ನ ಮಾಡಬೇಕು ಅಂತ ಹೇಳಿದ್ರೆ ಅದು ಭಗವಂತನ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ. ನಾನು ಮಾಡ್ತೇನೆ ಅಂತ ಹೇಳಿ ಹೊರಟ್ರೆ ಅದು ಸಾಧ್ಯವಾಗುವಂತಹದ್ದಲ್ಲ. ಆದ್ರಿಂದ ಭಗವಂತನ ಸ್ತುತಿಯನ್ನ ಮಾಡ್ಲಿಕ್ಕೂ ಕೂಡ ನಮಗೆ ಭಗವಂತನ ಅನುಗ್ರಹ ಬೇಕು. ಮುಂದಿನ ಅಧ್ಯಾಯಗಳಲ್ಲಿ ನಾವು ನೋಡ್ತೇವೆ ಹೇಗೆ ಧ್ರುವ ಮಹಾರಾಜ ಆ ಭಗವಂತನು ಮುಂದೆ ಪ್ರತ್ಯಕ್ಷನಾಗಿ ನಿಂತರೂ ಕೂಡ ಅವನನ್ನ ಸ್ತುತಿ ಮಾಡಬೇಕು ಅಂತ ಹೇಳಿದ್ರೆ ಆ ಭಗವಂತನ ಅನುಗ್ರಹ ಅವನಿಗೆ ಬೇಕಾಯಿತು. ಭಗವಂತನು ತನ್ನ ಶಂಖವನ್ನ ಆ ಧ್ರುವ ಮಹಾರಾಜನ ಗಲ್ಲಕ್ಕೆ ತಾಗಿಸಿದಾಗ ಅವನಿಗೆ ಎಲ್ಲವೂ ಕೂಡ ತಿಳಿಯಿತು, ಆ ಭಗವಂತನನ್ನ ಯಾವ ರೀತಿಯಾಗಿ ಸ್ತುತಿ ಮಾಡಬೇಕು ಅನ್ನೋದು. ಆ ನಂತರ ಅವನು ಸ್ತುತಿ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾನೆ. ಈ ರೀತಿ ಏನನ್ನೇ ಮಾಡುವುದಿದ್ರೂ ನಮಗೆ ಭಗವಂತನ ಅನುಗ್ರಹ ಬೇಕು. ಭಗವಂತನ ಭಕ್ತಿಯನ್ನು ಮಾಡ್ಲಿಕ್ಕೂ ಕೂಡ ಆ ಭಗವಂತನ ಅನುಗ್ರಹ ಇದ್ರೆ ಮಾತ್ರ ನಮಗೆ ಸಾಧ್ಯ. ನಾವು ಮಾಡುವಂತಹ ಭಕ್ತಿ ಜಪ ಏನಿದೆ ಅದರಲ್ಲಿ ನಮಗೆ ಅನೇಕ ತೊಂದರೆಗಳು ಉಂಟಾಗ್ತವೆ. ನಮಗೆ ಮನಸ್ಸಿರುವುದಿಲ್ಲ, ಮನಸ್ಸು ಎಲ್ಲೆಲ್ಲೋ ಓಡ್ತದೆ, ಅಥವಾ ಇನ್ನು ಅನೇಕ ಸಮಸ್ಯೆಗಳೆಲ್ಲ ಬರಬಹುದು. ಅಂತ ಸಂದರ್ಭದಲ್ಲಿ ನಾವು ಭಗವಂತನಲ್ಲೇ ಪ್ರಾರ್ಥನೆಯನ್ನು ಮಾಡಬೇಕು. ಹರಿನಾಮವನ್ನ ಜಪ ಮಾಡುವುದರಲ್ಲಿ ಉಂಟಾಗುವಂತಹ ಸಮಸ್ಯೆ ಏನಿರ್ತದೆ ಅದಕ್ಕೆ ಹರಿನಾಮವೇ ಪರಿಹಾರ.
ಸಾಮಾನ್ಯವಾಗಿ ಯಜ್ಞಗಳಲ್ಲಿ ಕರ್ಮಕಾಂಡ್ಯ ಯಜ್ಞಗಳಲ್ಲಿ ಒಂದು ಸಮಸ್ಯೆಗೆ ಇನ್ನೊಂದು ಪರಿಹಾರ ಇರ್ತದೆ. ಆದರೆ ಹರಿನಾಮದಲ್ಲಿ ಬರುವಂತಹ ಸಮಸ್ಯೆಗಳು ಏನಿದೆ ಅದಕ್ಕೆ ಹರಿನಾಮವೇ ಪರಿಹಾರ. ಈಗ ಜಪ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಇನ್ನೂ ಹೆಚ್ಚು ಜಪವನ್ನ ಮಾಡುವಂತಹದ್ದು. ಆ ರೀತಿ ಆ ಒಂದು ಹರಿನಾಮದ ಮಹಿಮೆಯನ್ನು ಕೂಡ ನಾವು ಇಲ್ಲಿ ತಿಳ್ಕೊಳ್ಳಬಹುದು. ಮುಂದುವರಿಸ್ತಾ 7ನೆಯ ಶ್ಲೋಕ. ತಥೋ ಮೀಢ್ವಾಂಸಮಾಮಂತ್ರ್ಯ ಶುನಾಸೀರ ಸಹರ್ಷಿಭಿಃ ಭೂಯಸ್ತೆ ದೇವ ಯಜನಂ ಸಮೀಢ್ವಾದ್ವೇದಸೋ ಯಯು. ಅನಂತ ಕುಲಕರ್ಣಿ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಆಮೇಲೆ ತಪಸ್ವಿಗಳ ನಾಯಕನಾಗಿದ್ದ ಋಗುವು ಶಿವನನ್ನು ಯಜ್ಞ ಮಂಟಪಕ್ಕೆ ಬರಬೇಕೆಂದು ಆಹ್ವಾನಿಸಿದನು. ಹೀಗೆ ಋಷಿಗಳು, ಶಿವ, ಬ್ರಹ್ಮ, ದೇವತೆಗಳು ಎಲ್ಲರೂ ಆ ಮಹಾಯಾಗವನ್ನು ನಡೆಸುತ್ತಿದ್ದ ಸ್ಥಳಕ್ಕೆ ಹೋದರು. ಹರೇ ಕೃಷ್ಣ. ಹರೇ ಇಲ್ಲಿ ಕೃಷ್ಣ. ಭೃಗುವು ಶಿವನನ್ನ ಯಜ್ಞ ಮಂಟಪಕ್ಕೆ ಮತ್ತೆ ಆಹ್ವಾನ ಮಾಡ್ತಾ ಇದ್ದಾರೆ. ಶಿವನಿಲ್ಲದೆ ಮಾಡಿದಂತಹ ಯಜ್ಞ ಅದನ್ನ ಶಿವಹೀನ ಯಜ್ಞ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಶಿವಹೀನ ಯಜ್ಞ ಯಾವ ಯಜ್ಞ ಅದು ಶಿವ ಅಂತ ಹೇಳಿದ್ರೆ ಮಂಗಳಕರ ಅಂತ ಹೇಳಿ ಅರ್ಥ ಇದೆ. ಹಾಗೂ ಶಿವನನ್ನ ದೂರ ಇಟ್ಟು ಶಿವನಿಗೆ ಅವಿಸನ ನೀಡದೆ ಮಾಡಿದಂತಹ ಯಜ್ಞ ಶಿವಹೀನ ಯಜ್ಞ. ಅಂತಹ ಯಜ್ಞ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟು ಅವರು ಸೋತಿದ್ದಾರೆ. ಈಗ ಶಿವನನ್ನ ಆಹ್ವಾನಿಸಿ ಶಿವನ ಮುಂದಾಳುತ್ವದಲ್ಲೇ ಈ ಒಂದು ಯಜ್ಞವನ್ನ ಮುಂದುವರಿಸ್ತಾ ಇದ್ದಾರೆ. ಶಿವನು ಯಾವ ರೀತಿಯಾಗಿ ನಿರ್ದೇಶನವನ್ನು ನೀಡ್ತಾರೋ ಅದಕ್ಕೆ ಸರಿಯಾಗಿ ಆ ಒಂದು ಯಜ್ಞವನ್ನ ಮುಂದುವರಿಸ್ತಾ ಇದ್ದಾರೆ. ಅಲ್ಲಿ ಈ ಒಂದು ಯಜ್ಞಕ್ಕೋಸ್ಕರ ತಂದಿದ್ದಂತಹ ಆಡಿನ ತಲೆಯನ್ನ ದಕ್ಷನ ತಲೆಗೆ ಅವರು ದಕ್ಷನ ದೇಹಕ್ಕೆ ಅವರು ಜೋಡಿಸ್ತಾರೆ. ಈ ರೀತಿ ಬಹಳ ಎಚ್ಚರಿಕೆಯಿಂದ ಮತ್ತೆ ಶಿವನಿಗೆ ಯಾವುದೇ ಅಪರಾಧವನ್ನ ಮಾಡದೇ ಇರುವಂತೆ ಅವರು ಎಚ್ಚರಿಕೆಯನ್ನು ವಹಿಸಿ ಆ ಪ್ರಾಣಿಯ ತಲೆಯನ್ನ ದಕ್ಷನಿಗೆ ಜೋಡಿಸಿದ ಕೂಡಲೇ ದಕ್ಷನು ಒಬ್ಬ ವ್ಯಕ್ತಿ ನಿದ್ದೆಯಿಂದ ಎದ್ದಾಗ ಹೇಗೆ ಎದ್ದು ನಿಂತುಕೊಳ್ತಾನೋ ಆ ರೀತಿಯಾಗಿ, ಅಂದ್ರೆ ಈಗ ನಾವು ನಿದ್ದೆ ಮಾಡುವಾಗ ಎಲ್ಲವನ್ನು ಮರೆತಿರ್ತೇವೆ. ನಿದ್ದೆಯಲ್ಲಿ ನಾವು ಯಾರು ಅನ್ನೋದನ್ನು ಮರೆತು ಬಿಟ್ಟಿರ್ತೇವೆ, ಈ ದೇಹವನ್ನು ಮರೆತು ಬಿಟ್ಟಿರ್ತೇವೆ, ಏನೇನೋ ಕನಸುಗಳನ್ನು ಕಾಣ್ತೇವೆ. ಆದ್ರೆ ಎಚ್ಚರ ಆಗ್ತಿದ್ದ ಹಾಗೆ ನಮಗೆ ಹಿಂದೆ ನಡೆದದ್ದು, ಈಗ ನಿನ್ನೆ ರಾತ್ರಿ ಮಲಗುವಾಗ ಏನೆಲ್ಲ ನೆನಪಿತ್ತು ಅದೆಲ್ಲ ಮತ್ತೆ ನೆನಪಿಗೆ ಬರ್ತದೆ. ಅದೇ ರೀತಿ ಇಲ್ಲಿ ದಕ್ಷನಿಗೂ ಕೂಡ ನಿದ್ದೆಯಿಂದ ಎದ್ದಂತೆ ಅವನು ಶಿವನನ್ನ ಗುರುತಿಸ್ತಾನೆ. ಇದನ್ನ ಸುಪ್ತ ಇವೋತ್ತಥೌ ಅಂತ ಹೇಳಿ ಇವೋತ್ತಸ್ಥೌ ಅಂತ ಹೇಳಿ ಇಲ್ಲಿ ಹೇಳಲಾಗಿದೆ. ಹಾಗೆ ಇದನ್ನ ಭರತ ಮಹಾರಾಜನ ಉದಾಹರಣೆಯ ಮುಖಾಂತರವಾಗಿಯೂ ನಾವು ತಿಳ್ಕೊಳ್ಳಬಹುದು. ಜಿಂಕೆ ಶರೀರ ಪ್ರಾಪ್ತವಾದಾಗ ಭರತ ಮಹಾರಾಜನು ತನ್ನ ಹಿಂದಿನ ಜನ್ಮದ ನೆನಪುಗಳನ್ನು ಅವನು ಹೊಂದಿದ್ದನು. ಶಿವನನ್ನ ಪ್ರತ್ಯಕ್ಷವಾಗಿ ದಕ್ಷನು ಕಾಣ್ತಾ ಇದ್ದಾನೆ. ಶಿವನ ಮೇಲೆ ಈಗ ದಕ್ಷನಿಗೆ ಯಾವುದೇ ಒಂದು ದ್ವೇಷ ಇಲ್ಲ. ಹಾಗೂ ಇದನ್ನ ಶರತ್ಕಾಲದ ಒಂದು ಮಳೆ ಅಂತ ಹೇಳ್ತಾರೆ. ಶರತ್ಕಾಲದ ಮಳೆಯಲ್ಲಿ ಸರೋವರದ ನೀರುಗಳೆಲ್ಲ ಕಲುಷಿತವಾಗಿದ್ದಂತಹ ನೀರು ಅದು ನಿರ್ಮಲವಾದ ಹಾಗೆ ಶಿವನನ್ನ ಭಕ್ತಿ ಗೌರವಗಳಿಂದ ದಕ್ಷನು ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾನೆ. ದಕ್ಷ ಇನ್ನೇನು ಪ್ರಾರ್ಥನೆಯನ್ನ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡುತ್ತಿದ್ದ ಹಾಗೆ ಅವನ ಮನಸ್ಸು ಬಹಳ ದುಃಖಕ್ಕೆ ಒಳಗಾಗ್ತದೆ. ಯಾಕಂದ್ರೆ ದಕ್ಷನಿಗೆ ತನ್ನ ಮಗಳ ನೆನಪಾಗ್ತದೆ. ದಾಕ್ಷಾಯಿಣಿ ಸತೀದೇವಿಯು ಅನ್ಯಾಯವಾಗಿ ತನ್ನ ಶರೀರವನ್ನ ಕಳೆದುಕೊಳ್ಳಲಿಕ್ಕೆ ದಕ್ಷನೇ ಒಂದು ಕಾರಣನಾಗಿದ್ದಾನೆ. ಹಾಗಾಗಿ ಆ ಒಂದು ಅಗಲಿಕೆಯ ದುಃಖ ಹಿಂದೆ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ಹಿಂದೆ ದಕ್ಷನಿಗೆ ಆ ಒಂದು ಅಸೂಯೆ, ಕ್ರೋಧ ಎಲ್ಲವೂ ಕೂಡ ಅವನನ್ನ ಮಸುಕಾಗಿತ್ತು, ಅವನ ಹೃದಯ. ಆದ್ರೆ ಈಗ ಅದೆಲ್ಲವೂ ಕೂಡ ತಿಳಿಯಾಗಿರುವುದರಿಂದ ಆ ಹಿಂದೆ ನಡೆದಂತಹ ಘಟನೆಯ ಬಗ್ಗೆ ಆತನಿಗೆ ಪಶ್ಚಾತ್ತಾಪ ಉಂಟಾಗ್ತಾ ಇದೆ. ಹಾಗಾಗಿ ಅವನಿಗೆ ಏನನ್ನೂ ಹೇಳಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಪ್ರೀತಿ ವಾತ್ಸಲ್ಯ ತನ್ನ ಮಗಳ ಬಗ್ಗೆ ಅವನಿಗೆ ಜಾಗೃತವಾಯಿತು. ಬಹಳ ಕಷ್ಟಪಟ್ಟು ತನ್ನ ಮನಸ್ಸನ್ನ ಸಾಂತ್ವನಗೊಳಿಸಿ ಮತ್ತೆ ನಿರ್ಮಲವಾದಂತಹ ಪ್ರಜ್ಞೆಯಿಂದ ಶಿವನನ್ನ ಸ್ತೋತ್ರ ಮಾಡಲಿಕ್ಕೆ ದಕ್ಷನು ಪ್ರಾರಂಭ ಮಾಡ್ತಾನೆ. ದಕ್ಷನು ಯಾವ ರೀತಿಯಾಗಿ ಶಿವನನ್ನ ಪ್ರಾರ್ಥನೆ ಮಾಡ್ತಾನೆ ಅನ್ನೋದನ್ನ ಮುಂದಿನ 3 ಶ್ಲೋಕಗಳಲ್ಲಿ ನಾವು ಕಾಣಬಹುದು. 13, 14, 15 ಈ 3 ಶ್ಲೋಕಗಳಲ್ಲಿ
ದಕ್ಷನು ಶಿವನ ಕುರಿತಾಗಿ ಮಾಡಿದಂತಹ ಸ್ತೋತ್ರವನ್ನು ನಾವು ಕಾಣ್ತೇವೆ. ದಕ್ಷ ಉವಾಚ ಭೂಯಾನನುಗ್ರಹ ಅಹೋ ಭವತಾ ಕೃತೋ ಮೇ ದಂಡಸ್ತ್ವಯಾ ಮಯಿ ಭೃತೋ ಯದಪಿ ಪ್ರಲಬ್ಧ ನ ಬ್ರಹ್ಮ ಬಂಧುಷು ಚ ವಾಂ ಭಗವನ್ನವಜ್ಞಾ ತುಭ್ಯಂ ಹರೇಶ್ಚ ಕುತ ಏವ ಧೃತವ್ರತೇಷು. ಛಾಯಾ ಮಾತಾಜಿ. ಪ್ರಭುಜಿ ಶ್ಲೋಕ ಪ್ರಭುಜಿ ಗೊತ್ತಾಗ್ಲಿಲ್ಲ. 13. ದಕ್ಷರಾಜನು ಹೇಳಿದನು, ನನ್ನ ಪ್ರಿಯ ಪ್ರಭು ಶಿವನೇ, ನಾನು ನಿನಗೆ ಬಹುದೊಡ್ಡ ಅಪಚಾರ ಮಾಡಿದ್ದೇನೆ. ಅದಕ್ಕೆ ಪ್ರತಿಯಾಗಿ ನೀನು ನನಗೆ ಕರುಣೆ ತೋರದಿರಬಹುದಾಗಿತ್ತು. ಆದರೂ ನೀನು ದಯಾಮಯನಾದ್ದರಿಂದ ನನ್ನನ್ನು ಶಿಕ್ಷಿಸಿಯೂ ನನಗೆ ಬಹುದೊಡ್ಡ ಉಪಕಾರವನ್ನು ಮಾಡಿರುವೆ. ನಿನಗಾಗಲಿ ಭಗವಾನ್ ವಿಷ್ಣುವಾಗಲಿ ಅತ್ಯಂತ ನಿಷ್ಪ್ರಯೋಜಕರೆನಿಸಿದ ಅನರ್ಹ ಬ್ರಾಹ್ಮಣರನ್ನು ಕೂಡ ಅಲಕ್ಷಿಸುವುದಿಲ್ಲ. ಅಂದ ಮೇಲೆ ಯಜ್ಞಾಚರಣೆಯಲ್ಲಿ ನಿರತನಾದ ನನ್ನನ್ನೇಕೆ ಆಲಕ್ಷಿಸಬೇಕು? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ದಕ್ಷನು ಜೀವನದಲ್ಲಿ ಎಲ್ಲವನ್ನೂ ಕೂಡ ಪಡೆದಿದ್ದ. ಬ್ರಹ್ಮನ ಮಗನಾಗಿದ್ದ. ವಿದ್ಯೆ, ತಪಸ್ಸು, ಐಶ್ವರ್ಯ ಎಲ್ಲವೂ ಕೂಡ ದಕ್ಷನಿಗೆ ಇತ್ತು. ಆದ್ರೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ಎಲ್ಲವನ್ನೂ ಪಡೆದಿದ್ರೂ ಕೂಡ ಅವನಿಗೆ ಅಹಂಕಾರ ಅನ್ನುವಂಥದ್ದು ಬಂದ ಕೂಡಲೇ ಅವನಲ್ಲಿರುವುದನ್ನೆಲ್ಲವನ್ನು ಅವನು ಯಾವ ರೀತಿಯಾಗಿ ಕಳೆದುಕೊಳ್ತಾನೆ ಅನ್ನುವುದಕ್ಕೆ ದಕ್ಷನೇ ಒಂದು ಉದಾಹರಣೆಯಾಗಿದ್ದಾನೆ. ಈಗ ದಕ್ಷನು ಆ ಒಂದು ದರ್ಪವನ್ನ ಕಳೆದುಕೊಂಡಿದ್ದಾನೆ. ಹಾಗಾಗಿ ಅವನನ್ನ ಇಲ್ಲಿ ತನ್ನನ್ನು ತಾನು ಬ್ರಹ್ಮಬಂಧು ಅಂತ ಹೇಳಿ ಕರೆದುಕೊಳ್ತಾ ಇದ್ದಾನೆ. ಶಿವನ ಒಂದು ಸ್ಥಾನ ಯಾವ ರೀತಿಯಾಗಿರ್ತದೆ ಅಂತ ಹೇಳಿದ್ರೆ, ನಿಷ್ಪ್ರಯೋಜಕರೆನಿಸಿದಂತಹ ಅನರ್ಹ ಬ್ರಾಹ್ಮಣ, ಅಂದ್ರೆ ಯಾರು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರ್ತಾರೆ ಆದ್ರೆ ಯಾವುದೇ ಬ್ರಾಹ್ಮಣರ ಒಂದು ವಿಧಿಗಳನ್ನು ಆಚರಿಸುವುದಿಲ್ಲ, ಅಂತವರಿಗೂ ಕೂಡ ಶಿವನು ಅನುಗ್ರಹವನ್ನ ಮಾಡ್ತಾನೆ. ಅಂದ ಮೇಲೆ ತನ್ನನ್ನ ಯಾಕೆ ಅಲಕ್ಷಿಸಬೇಕು? ಅದೇ ರೀತಿಯಾಗಿ ಅವರ ರೀತಿಯಲ್ಲಿಯೇ ದಕ್ಷನಿಗೂ ಕೂಡ ಶಿವನು ಇಲ್ಲಿ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ ಅನ್ನುವುದನ್ನ ಹೇಳ್ತಾ ಶಿವನ ಒಂದು ಏನು ಔದಾರ್ಯವನ್ನ ದಕ್ಷನು ಇಲ್ಲಿ ಸ್ತುತಿ ಮಾಡ್ತಾ ಇದ್ದಾನೆ. ಹಾಗೆ ಪ್ರಭುಪಾದರ ಮಹಾಭಾರತದಲ್ಲಿ ಉದಾಹರಣೆಯ ಜೊತೆಗೆ ಹೇಳ್ತಾರೆ, ಹೇಗೆ ಒಬ್ಬ ಬ್ರಾಹ್ಮಣನಿಗೆ ಶಿಕ್ಷೆಯನ್ನು ಕೊಡಲಾಗುವುದಿಲ್ಲ. ಬ್ರಾಹ್ಮಣನು ತಪ್ಪು ಮಾಡಿದ್ರೂ ಅವನಿಗೆ ಕ್ರೂರವಾದಂತಹ ದಂಡನೆಯನ್ನ ನೀಡಲಾಗುವುದಿಲ್ಲ. ಅಶ್ವತ್ಥಾಮನ ಒಂದು ಉದಾಹರಣೆಯ ಮುಖಾಂತರ ನಾವು ಮೊದಲನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ಅಶ್ವತ್ಥಾಮ ಪಾಂಡವರ ಮಕ್ಕಳನ್ನ ಪಾಂಡವರು ಅಂತ ಹೇಳಿ ತಿಳ್ಕೊಂಡು ಯುದ್ಧದ ಕೊನೆಯ ರಾತ್ರಿ ಸಂಹರಿಸ್ತಾರೆ. ನಿದ್ದೆ ಮಾಡ್ತಾ ಇದ್ದಂತಹ ಕುಮಾರರನ್ನ ಅವನು ಕೊಲ್ತಾನೆ. ಇದು ಬಹಳ ಹೀನಾಯವಾದಂತಹ ಕೃತ್ಯ. ನಿಜವಾದ ಯೋಧ ಅಂತ ಹೇಳಿದ್ರೆ ಯುದ್ಧ ಮಾಡ್ತಾ ತನ್ನ ಪ್ರತಿಸ್ಪರ್ಧಿಯನ್ನ ಸಂಹಾರ ಮಾಡಬಹುದು. ಆದ್ರೆ ನಿದ್ದೆ ಮಾಡ್ತಾ ಇರುವಾಗ ಮೋಸದಿಂದ ಸಾಯಿಸುವಂತಹದ್ದು ಅದು ಕೊಲೆ ಮಾಡಿದ ಹಾಗೆ. ಆದ್ರೆ ಅಂತಹ ಅಶ್ವತ್ಥಾಮನಿಗೂ ಕೂಡ ಅರ್ಜುನನು ಬಹಳ ಎಚ್ಚರಿಕೆಯಿಂದ ಶಿಕ್ಷೆಯನ್ನ ನೀಡಿದ್ದಾನೆ, ಅವನನ್ನ ಸಂಹಾರ ಮಾಡಲಿಲ್ಲ. ಈ ರೀತಿ ದಕ್ಷನು ಸ್ತುತಿ ಮಾಡ್ತಾ ಇದ್ದಾನೆ. ಮುಂದುವರಿಸ್ತಾ 14ನೆಯ ಶ್ಲೋಕ. ವಿದ್ಯಾ ತಪೋ ವೃತಧರಾನ್ ಮುಖತಾ ಸ್ಮ ವಿಪ್ರಾನ್ ಬ್ರಹ್ಮಾತ್ಮತತ್ವಮವಿತುಂ ಪ್ರಥಮಂ ತತ್ವಸ್ತ್ವಾಮಸ್ರಾಕ್ ತದ್ಬ್ರಾಹ್ಮಣಾನ್ ಪರಮ ಸರ್ವ ವಿಪತ್ಸುಪಾಸಿ ಬಾಲಾ ಪಶೂನಿವ ವಿಭೋ ಪ್ರಗೃಹೀತ ದಂಡಃ. ಜ್ಯೋತಿಶ್ರೀ ಮಾತಾಜಿ 14. ಹರೇ ಕೃಷ್ಣ ಪ್ರಭುಜಿ. ಶ್ರೇಷ್ಠನು ಸಮರ್ಥನೂ ಆದ ತನ್ನ ಪ್ರೀತಿಯ ಪ್ರಭು ಶಿವನೇ, ಬ್ರಾಹ್ಮಣರನ್ನ ರಕ್ಷಿಸಿ ಅಧ್ಯಯನ, ತಪಸ್ಸು, ವ್ರತನಿಯಮಗಳು, ಆತ್ಮ ಸಾಕ್ಷಾತ್ಕಾರ ಇವುಗಳಲ್ಲಿ ಅವರು ನಿರತರಾಗುವಂತೆ ಮಾಡುವುದಕ್ಕಾಗಿ ನೀನು ಬ್ರಹ್ಮನ ಮುಖದಿಂದ ಹುಟ್ಟಿದೆ. ಗೋವಳಿಗನು ಗೋವುಗಳನ್ನು ರಕ್ಷಿಸುವ ಸಲುವಾಗಿಯೇ ಕೈಯಲ್ಲಿ ಕೋಲನ್ನು ಹಿಡಿದುಕೊಂಡಿರುತ್ತಾನೆ. ಹಾಗೆ ನೀನು ಬ್ರಾಹ್ಮಣರ ರಕ್ಷಕನಾಗಿ ಅವರು ಅನುಸರಿಸುವ ನೀತಿ ನಿಯಮಗಳನ್ನ ಯಾವಾಗಲೂ ರಕ್ಷಿಸುವೆ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಿಗೆ ಯಾವ ಒಂದು ರೀತಿಯಲ್ಲಿ ಹೇಳಿದ್ರೆ ಅರ್ಥ ಆಗ್ತದೋ ಅದೇ ರೀತಿಯಲ್ಲಿ ಹೇಳಬೇಕಾಗ್ತದೆ. ಹಾಗೆ ಒಂದು ಪ್ರಾಣಿಗಳಿಗೆ ಬೆತ್ತವನ್ನ ಹಿಡಿದ್ರೆ ಮಾತ್ರ ಅವುಗಳಿಗೆ ಅರ್ಥ ಆಗುವಂಥದ್ದು. ನಾವು ಬಾಯಿ ಮಾತಿನಲ್ಲಿ ಹೇಳಿದ್ರೆ ಅದು
ಅರ್ಥ ಆಗುವುದಿಲ್ಲ. ಸುಮ್ಮನೆ ಒಂದು ಬೆತ್ತವನ್ನ ಹಿಡಿದ್ರೆ ಅವುಗಳು ಒಂದು ಶಿಸ್ತನ್ನ ಪಾಲಿಸ್ತವೆ. ಅದೇ ರೀತಿ ಇಲ್ಲಿ ಶಿವನನ್ನ ಪಶುಪತಿ ಅಂತ ಹೇಳಿದ್ದಾರೆ. ಅಂದ್ರೆ ಎಲ್ಲಾ ಜೀವಿಗಳನ್ನ ಅವನು ಪಾಲಿಸ್ತಾನೆ. ಯಾವ ರೀತಿಯಾಗಿ ಪಾಲಿಸ್ತಾನೆ? ಶಿಕ್ಷೆಯನ್ನ ನೀಡುವ ಮುಖಾಂತರವಾಗಿ, ಅವರ ಒಳಿತಿಗೋಸ್ಕರ ಶಿಕ್ಷೆಯನ್ನ ಕೊಡುವಂತಹ ಒಂದು ಉದ್ದೇಶದಿಂದ ಇಲ್ಲಿ ಶಿವನು ಎಲ್ಲರನ್ನು ಕೂಡ ಪಾಲಿಸ್ತಾನೆ. ಪ್ರಾಣಿ ಮತ್ತೆ ಮನುಷ್ಯ, ಪಶು ಅನ್ನುವಂತಹ ಪದ ಎಲ್ಲರಿಗೂ ಅನ್ವಯವಾಗುವಂತಹದ್ದು. ಹಾಗೂ ಇಲ್ಲಿ ಶಿವನನ್ನ ವಿಷ್ಣುವಿನ ಪ್ರತಿನಿಧಿ ಅಂತ ಹೇಳಿ ತಿಳಿಸಲಾಗಿದೆ. ಭಗವಾನ್ ವಿಷ್ಣುವಿನ ವಿಶ್ವರೂಪದ ಮುಖದಿಂದ ಬ್ರಾಹ್ಮಣರು ಹುಟ್ಟಿದರು, ತೋಳುಗಳಿಂದ ಕ್ಷತ್ರಿಯರು, ಉದರ ಪ್ರದೇಶದಿಂದ ವೈಶ್ಯರು ಹಾಗೂ ಕಾಲುಗಳಿಂದ ಶೂದ್ರರು ಜನಿಸಿದ್ದಾರೆ. ಹಾಗಾಗಿ ತಲೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಅಂಗ. ಬ್ರಾಹ್ಮಣರ ಕರ್ತವ್ಯಗಳನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಶಿವನು ಪಶುಪತಿಯಾಗಿ ಇಂತಹ ಒಂದು ಬ್ರಾಹ್ಮಣರ ರಕ್ಷಣೆಯನ್ನ ಮಾಡ್ತಾ ಇದ್ದಾನೆ. ಶಿವನು ಬ್ರಾಹ್ಮಣರನ್ನ ಕಾಪಾಡ್ತಾನೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೂ ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ವೇದಗಳ ಕರ್ಮಕಾಂಡಕ್ಕೆ ಅಂಟಿಕೊಂಡಿರುವವರು. ನಿಜವಾದಂತಹ ಉದ್ದೇಶ ಏನು? ವೇದಗಳನ್ನ ಅರ್ಥ ಮಾಡಿಕೊಳ್ಳುವಂತಹದ್ದು. ವೇದ ಇಷ್ಟ ಸರ್ವೇ ರಹಮೇವ ವೇದ್ಯ, ವೇದಗಳಿಂದ ನನ್ನನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತೇಳಿ ಭಗವಂತ ಭಗವದ್ಗೀತೆಯಲ್ಲಿ ತಿಳಿಸಿದ್ದಾನೆ. ಆದರೆ ಅದೇ ವೇದದಲ್ಲಿ ಇನ್ನು ಬಹಳಷ್ಟು ವಿಚಾರಗಳು ಇವೆ. ಅದನ್ನು ಕರ್ಮಕಾಂಡೀಯ ಭಾಗ ಅಂತ ಹೇಳ್ತಾರೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಜನರಿಗೆ ಸಾಮಾನ್ಯವಾಗಿ ಲೌಕಿಕವಾಗಿ ಏನು ಇಷ್ಟ ಆಗ್ತದೋ ಅಂತಹ ವಿಚಾರಗಳನ್ನೇ ವೇದಗಳಲ್ಲಿ ತಿಳಿಸುವಂತಹದ್ದು. ಮೊದಲನೇ ಸ್ಕಂದದಲ್ಲಿ ವೇದವ್ಯಾಸರು ಮತ್ತು ನಾರದ ಮುನಿಗಳ ಸಂವಾದದಲ್ಲಿಯೂ ಕೂಡ ನಾವು ಇದನ್ನ ಕಾಣ್ತೇವೆ. ವೇದವ್ಯಾಸರ ಒಂದು ಕೃತಿಯಲ್ಲಿ, ಕಾರ್ಯದಲ್ಲಿ ಏನು ಕಡಿಮೆ ಇದೆ ಅನ್ನೋದನ್ನ ಚರ್ಚೆ ಮಾಡುವಾಗ ಆ ರೀತಿಯಾದಂತಹ ಕರ್ಮಕಾಂಡಕ್ಕೆ ಅಂಟಿಕೊಂಡಿರುವಂತಹ ಬ್ರಾಹ್ಮಣರು. ಅದರ ಅರ್ಥ ಯಜ್ಞವನ್ನ ಮಾಡುವುದು ಯಾಕೆ ಅಂತ ಕೇಳುವುದಾದ್ರೆ, ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಅಥವಾ ಭೋಗಗಳನ್ನ ಪಡೀಲಿಕ್ಕೆ, ಸಂಪತ್ತನ್ನು ಗಳಿಸ್ಲಿಕ್ಕೆ, ಹೆಸರನ್ನ ಗಳಿಸ್ಲಿಕ್ಕೆ, ಈ ಒಂದು ವಿಚಾರಗಳನ್ನೇ ಗುರಿಯಾಗಿಸಿಕೊಂಡು ಕರ್ಮವನ್ನ ಮಾಡುವುದು ಅಂತಾದ್ರೆ ಅದು ಪಾರಮಾರ್ಥ್ಯಕ್ಕೆ, ಅಂದ್ರೆ ನಮ್ಮ ನಿಜವಾದಂತಹ ಉದ್ದೇಶ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಏನಿದೆ ಅದು ಸಾರ್ಥಕವಾಗುವುದಿಲ್ಲ, ಅದನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಂತಹ ಬ್ರಾಹ್ಮಣರನ್ನ ಕೂಡ ಇಲ್ಲಿ ರಕ್ಷಿಸುವಂತಹದ್ದು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರಿಸ್ತಾ 15ನೇ ಶ್ಲೋಕ. ಯೋಸೌ ಮಯಾ ವಿದಿತತ್ವದೃಶಾ ಸಭಾಯಾಂ ಕ್ಷಿಪ್ತೋ ದುರುಕ್ತಿ ವಿಶಿಖೈರ್ವಿಗುಣಯ್ಯ ತನ್ಮಾಂ ಅರುವಾಕ್ ಪತಂತಮಹತ್ತಮ ನಿಂದಯಾಪ ದೃಷ್ಟ್ಯಾರ್ದ್ರಯಾ ಸ ಭಗವಾನ್ ಸ್ವಕೃತೇನ ತುಷ್ಯೇತ್. ಶಶಿಕುಮಾರ್ ಪ್ರಭು. ಹರೇ ಕೃಷ್ಣ ಪ್ರಭುಜು. ನನಗೆ ನಿನ್ನ ಮಹಿಮೆಗಳು ಪೂರ್ತಿಯಾಗಿ ತಿಳಿದಿರಲಿಲ್ಲ. ಈ ಕಾರಣದಿಂದ ತುಂಬಿದ ಸಭೆಯಲ್ಲಿ ನಿನ್ನ ಮೇಲೆ ನಿಂದೆಯ ಹರಿತವಾದ ಬಾಣಗಳನ್ನು ಎಸೆದನು. ನೀನೇನೋ ಅವುಗಳನ್ನು ಗಣನೆಗೆ ತೆಗೆದುಕೊಳ್ಳಲಿಲ್ಲ. ಅತ್ಯಂತ ಗೌರವಾನ್ವಿತ ವ್ಯಕ್ತಿಯಾದ ನಿನಗೆ ಅವಿಧೇಯತೆಯನ್ನು ತೋರಿಸುವುದರಿಂದ ನಾನು ನರಕಕ್ಕೆ ಇಳಿಯುತ್ತಿದ್ದೆನು. ಆದರೆ ನೀನು ನನ್ನ ಮೇಲೆ ದಯ ತೋರಿ ದಂಡನೆ ಕೊಡುವುದರ ಮೂಲಕ ನನ್ನನ್ನು ಕಾಪಾಡಿದೆ. ಮಾತುಗಳಿಂದ ನಿನ್ನನ್ನು ನಾನು ಮೆಚ್ಚಿಸಲಾರೆ. ನೀನೇ ಕೃಪೆ ಇಟ್ಟು ಸಂತೃಪ್ತನಾಗಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಈ ರೀತಿ ದಕ್ಷನು ಶಿವನನ್ನ ಸ್ತುತಿ ಮಾಡ್ತಾ ಇದ್ದಾನೆ. ಇದು ಯಾವ ರೀತಿ ಅಂದ್ರೆ, ದಂಡನೆ ಕೊಡುವಾಗ ನಮಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ತದೆ. ಯಾಕೆ ಈ ರೀತಿಯಾಗಿ ನನಗೆ ಕಷ್ಟಗಳು ಬರ್ತಾ ಇವೆ ಅಂತ ಹೇಳಿ. ಆದ್ರೆ ಆಮೇಲೆ ತಿಳಿತದೆ, ಇದೆಲ್ಲ ನನ್ನ ಒಳ್ಳೆಯದಕ್ಕೆ ನಡೆದಿರುವಂತಹದ್ದು. ಹೇಗೆ ಮಕ್ಕಳಿಗೆ ತಂದೆಯು ಶಿಕ್ಷೆಯನ್ನ ನೀಡಿದಾಗ ಅದು ಸಣ್ಣ ವಯಸ್ಸಿನಲ್ಲಿ ಕಷ್ಟ ಅಂತ ಹೇಳಿ ಅನಿಸಿದ್ರು, ದೊಡ್ಡವರಾದ ಮೇಲೆ ಅದರ ನಿಜವಾದಂತಹ ಉದ್ದೇಶ ಏನು ಅನ್ನೋದು ತಿಳಿಯುತ್ತದೆ. ಹಾಗೆ ಗುರುವು ಶಿಷ್ಯನಿಗೆ ನೀಡುವಂತಹ ಶಿಕ್ಷೆಯ ಮುಖಾಂತರ ಆ ಶಿಕ್ಷಣವನ್ನ ನೀಡುವಾಗ ಕಷ್ಟ ಅಂತ ಹೇಳಿ ಅನ್ನಿಸಿದ್ರು, ಆಮೇಲೆ ಅವರ ಮುಂದೆ ಅವರು ಉತ್ತಮವಾದಂತಹ ವಿಚಾರಗಳನ್ನು ತಿಳಿದುಕೊಳ್ಳುವಾಗ ಅವರಿಗೆ ಆ ಒಂದು ಶಿಕ್ಷೆಯನ್ನ ಕೊಡುವುದರ ಉದ್ದೇಶ ಏನಾಗಿತ್ತು ಅನ್ನುವುದು ತಿಳಿದು ಬರ್ತದೆ. ಮುಂದೆ ದಕ್ಷನು ಶಿವನನ್ನ ಸ್ತುತಿ ಮಾಡಿದ ಮೇಲೆ ಅರ್ಧಕ್ಕೆ ನಿಂತಿದ್ದಂತಹ ಯಜ್ಞವನ್ನ ಮುಂದುವರಿಸ್ತಾರೆ. ಯಜ್ಞವನ್ನ ಮುಂದುವರಿಸಬೇಕು ಅಂತ ಹೇಳಿದ್ರೆ ಅಲ್ಲಿ ಈಗ ನಡೆದಂತಹ ಎಲ್ಲಾ ಘಟನೆಗಳನ್ನು ನಾವು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳಬೇಕು. ಆ ಯಜ್ಞಶಾಲೆಯನ್ನ ಸಂಪೂರ್ಣವಾಗಿ ನಾಶ ಮಾಡಲಾಗಿದೆ.
ಅಲ್ಲಿ ಎಲ್ಲವೂ ಕೂಡ ಅಶುದ್ಧವಾಗಿದೆ. ಮಲಮೂತ್ರಾದಿ ವಿಸರ್ಜನೆಗಳನ್ನೆಲ್ಲ ಮಾಡಿದ್ದಾರೆ. ಅಂತಹ ಒಂದು ಸ್ಥಳವನ್ನ ಈಗ ಮೊದಲು ಶುದ್ಧೀಕರಿಸಬೇಕು. ಯಾಗಮಂಟಪವನ್ನ ಶುದ್ಧ ಮಾಡಬೇಕು. ವೀರಭದ್ರ ಹಾಗೂ ಇತರ ಭೂತಗಳ ಸ್ಪರ್ಶದಿಂದ ಯಾಗಮಂಟಪ ಮಲಿನವಾಗಿದೆ. ಅದಕ್ಕೆ ಪುರೋಡಾಶ ಅನ್ನುವಂತಹ ಆಹುತಿಯನ್ನ ಅಗ್ನಿಗೆ ಅರ್ಪಿಸ್ತಾರೆ. ಹಾಗೂ ನಾವು ಮಾಡುವಂತಹ ಯಜ್ಞ, ಏನು ಭಗವಂತನಿಗೆ ಪೂಜೆ ಇರಬಹುದು ಅಥವಾ ಭಗವಂತನಿಗೆ ನೈವೇದ್ಯ ಇರಬಹುದು, ಇದನ್ನು ಕೂಡ ಬಹಳ ಶುದ್ಧದಿಂದ ನಾವು ತಯಾರು ಮಾಡಬೇಕು ಮತ್ತು ಭಗವಂತನಿಗೆ ಶುದ್ಧವಾಗಿ ಅರ್ಪಣೆ ಮಾಡಬೇಕು ಅಂತ ಹೇಳಿ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ತಿಳಿಸ್ತಾರೆ. ಆ ವಿಷ್ಣು ಯಜ್ಞ, ದೇವಾಲಯಗಳಲ್ಲಿ ವಿಷ್ಣು ವಿಗ್ರಹಕ್ಕೆ ಪೂಜೆ ಮಾಡುವುದು ವಿಷ್ಣು ಯಜ್ಞವೇ. ಆದ್ದರಿಂದ ವಿಷ್ಣು ದೇವಾಲಯದಲ್ಲಿ ಅರ್ಚನಾ ವಿಧಿಯನ್ನು ಕೈಗೊಳ್ಳುವ ಅರ್ಚಕನು ಬಹಳ ಶುದ್ಧನಾಗಿರತಕ್ಕದ್ದು, ಸ್ವಚ್ಛವಾಗಿ ನಿರ್ಮಲವಾಗಿ ಇರಬೇಕು. ಸ್ವಚ್ಛವಾದಂತಹ ರೀತಿಯಲ್ಲಿ ಆಹಾರವನ್ನು ಸಿದ್ಧ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಅದನ್ನ ಅಪರಾಧ, ಅರ್ಚನಾ ಸೇವೆಯಲ್ಲಿ ಮಾಡುವಂತಹ ಅಪರಾಧ, ಸೇವಾಪರಾಧ ಅಂತ ಹೇಳಿ ಹೇಳ್ತಾರೆ. ಅನೇಕ ರೀತಿಯಾದಂತಹ ಅಪರಾಧಗಳಲ್ಲಿ ಇದು ಕೂಡ ಒಂದು. ಈ ಅಪರಾಧಗಳನ್ನ ದೂರ ಮಾಡ್ಲಿಕ್ಕೆ ಏನು ಮಾಡ್ತೇವೆ ನಾವು? ಭಗವಂತನಿಗೆ ಅರ್ಚನೆಯನ್ನ ಮಾಡುವಾಗ ಅದ್ರ ಜೊತೆ ಕೀರ್ತನೆಯನ್ನು ಮಾಡ್ತೇವೆ. ಕೀರ್ತನೆ ಏನು ಮಾಡ್ತದೆ? ನಮ್ಮಲ್ಲಿರುವಂತಹ ಎಲ್ಲಾ ಅಪರಾಧಗಳನ್ನು ದೂರ ಮಾಡ್ತದೆ. ಕಲಿಯುಗದಲ್ಲಿ ಯಾರು ಕೂಡ ಸರಿಯಾಗಿ ಈ ಧ್ಯಾನ, ಯಜ್ಞ, ಅರ್ಚನೆಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ರೆ ಹರಿನಾಮ ಅನ್ನುವಂಥದ್ದು ಕಲಿಯುಗ ಧರ್ಮವಾಗಿದೆ. ಆ ಹರಿನಾಮವನ್ನು ಮಾಡುವ ಮುಖಾಂತರವಾಗಿ ನಾವು ಶುದ್ಧೀಕರಿಸಬಹುದು. ಎಲ್ಲ ಪಾಪಗಳನ್ನ ಭಗವಂತನು ಇಲ್ಲವಾಗಿಸ್ತಾನೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಬಹುದು. ಓಂ ಅಪವಿತ್ರೋ ಪವಿತ್ರೋವ ಸರ್ವಾವಸ್ಥಾಂ ಗತೋಪಿವ ಯಾ ಸ್ಮರೇತ್ ಪುಂಡರೀಕಾಕ್ಷಂ ಸಾ ಬಾಹ್ಯಾಭ್ಯಂತರ ಶುಚಿ. ಆ ಪುಂಡರೀಕಾಕ್ಷನನ್ನ ನೆನಪು ಮಾಡಿಕೊಳ್ಳುವುದರ ಮುಖಾಂತರವಾಗಿ ಬಾಹ್ಯ ಅಭ್ಯಂತರ, ಹೊರಗೆ ಮತ್ತೆ ಒಳಗೆ ನಮ್ಮನ್ನು ನಾವು ಶುದ್ಧೀಕರಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಆ ಭಗವಂತನ ಪಾದಕಮಲದಿಂದ ಬಂದಂತಹ ಗಂಗಾಜಲ 3 ಲೋಕಗಳನ್ನು ಕೂಡ ಶುದ್ಧೀಕರಿಸುವಂತಹ ಒಂದು ಶಕ್ತಿಯನ್ನ ಹೊಂದಿದೆ. ಹಾಗೆ ಆತನ ನಾಮವು ಕೂಡ 3 ಲೋಕಗಳನ್ನ ಶುದ್ಧಗೊಳಿಸುವಂತಹ, ಉದ್ಧರಿಸುವಂತಹ ಶಕ್ತಿಯನ್ನ ಅದು ಹೊಂದಿದೆ. ಇಷ್ಟಾದ ಮೇಲೆ ದಕ್ಷನು ಯಜುರ್ವೇದದ ಮಂತ್ರಗಳನ್ನ ಹೇಳ್ತಾ ಆ ಒಂದು ಅಗ್ನಿಗೆ ತುಪ್ಪವನ್ನ ಅರ್ಪಿಸ್ತಾನೆ. ಹಾಗೆ ಅರ್ಪಿಸಿದ ಕೂಡಲೇ ಭಗವಂತನು ತನ್ನ ಮೂಲ ರೂಪದಲ್ಲಿ ನಾರಾಯಣನಾಗಿ ಪ್ರತ್ಯಕ್ಷಗೊಳ್ತಾನೆ. ಆ ಭಗವಂತ ಪ್ರತ್ಯಕ್ಷಗೊಂಡದ್ದನ್ನ ನಾವು ಕಾಣಬಹುದು. ಈ ಭಾಗವತದ ಪುಸ್ತಕದ ಪ್ರಾರಂಭದಲ್ಲಿಯೂ ಕೂಡ ಈ ಚಿತ್ರವನ್ನು ನಾವು ಕಾಣಬಹುದು. ಯಾವ ರೀತಿಯಾಗಿ ಭಗವಂತನು ಅಷ್ಟಭುಜನಾಗಿ ಗರುಡನ ಮೇಲೆ ಅವನು ಕಾಣಿಸಿಕೊಳ್ತಾನೆ. ಚಾಮರ, ವ್ಯಜನ ಇತ್ಯಾದಿಗಳು ಎಲ್ಲವೂ ಇದೆ. ಅವನ ಕೈಗಳಲ್ಲಿ ಅನೇಕ ರೀತಿಯಾದಂತಹ ಆಯುಧಗಳನ್ನ ಅವನು ಹಿಡಿದುಕೊಂಡಿದ್ದಾನೆ. ಭಕ್ತರಿಗೆ ಅನುಗ್ರಹವನ್ನ ಮಾಡಲಿಕ್ಕೆ, ದುಷ್ಟರಿಗೆ ಶಿಕ್ಷೆಯನ್ನು ನೀಡಲಿಕ್ಕೆ ಭಗವಂತನು ನಾನಾ ರೀತಿಯಾದಂತಹ ಅವತಾರಗಳನ್ನ ತೆಗೆದುಕೊಳ್ತಾ ಇರ್ತಾನೆ. ಅಂತಹ ಭಗವಾನ್ ವಿಷ್ಣುವಿನ ಒಂದು ದರ್ಶನವು ಈ ಶ್ರೀಮದ್ ಭಾಗವತದ ಪುಟಗಳಿಂದ ನಮಗೆ ಅರ್ಥವಾಗ್ತದೆ. ನಾವೇನು ಈ ಭಗವಾನ್ ವಿಷ್ಣುವಿನ ಒಂದು ಅರ್ಚಾ ವಿಗ್ರಹವನ್ನ ದೇವಸ್ಥಾನದಲ್ಲಿ ಕಾಣುತ್ತೇವೆ ಅಥವಾ ಚಿತ್ರಗಳಲ್ಲಿ ಕಾಣುತ್ತೇವೆ, ಇದು ಯಾವುದು ಕೂಡ ಕಾಲ್ಪನಿಕ ಅಲ್ಲ. ಇದು ಭಕ್ತರು ತಾವು ಭಗವಂತನ ದರ್ಶನವನ್ನ ಪಡೆದಾಗ ಕಂಡಂತಹ ರೂಪಗಳು. ಆ ರೂಪಕ್ಕೆ ಅನುಗುಣವಾಗಿ ಅಲ್ಲಿ ಅರ್ಚಾ ವಿಗ್ರಹಗಳನ್ನು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಆ ರೀತಿಯಾದಂತಹ ಚಿತ್ರಗಳನ್ನ ಬರೆದು ನಮಗೂ ಕೂಡ ಆ ಭಗವಂತನ ರೂಪವನ್ನ ಕಾಣುವಂತಹ ಅವಕಾಶ ದೊರಕಲಿಕ್ಕೆ ಅದು ಸಾಧ್ಯವಾಗ್ತದೆ. ಇಲ್ಲಿ ಮುಂದಿನ ಶ್ಲೋಕಗಳಲ್ಲಿ 19ನೇ ಶ್ಲೋಕದಿಂದ ವಿಷ್ಣುವಿನ ಒಂದು ವರ್ಣನೆಯು ಇಲ್ಲಿ ಬರ್ತಾ ಇದೆ. ವಿಷ್ಣುವು ಯಾವ ರೀತಿಯಾಗಿ ದಕ್ಷನಿಗೆ ಮತ್ತು ಇತರ ಎಲ್ಲರಿಗೂ ಕೂಡ, ಅಲ್ಲಿ ನೆರೆದಿದ್ದ ಎಲ್ಲರಿಗೂ ಕೂಡ ವಿಷ್ಣುವು ಕಾಣಿಸಿಕೊಂಡ ಅನ್ನುವುದನ್ನ 19ನೆಯ ಶ್ಲೋಕದಿಂದ ನಾವು ಕಾಣಬಹುದು. ಮುಂದುವರಿಸ್ತಾ, ತದಾ ಸ್ವಪ್ರಭಯಾ ತೇಷಾಂ ದ್ಯೋತಯಂತ್ಯಾದಿಶೋ ದಶ ಮುಂಷ್ಣಂ ತೇಜ ಉಪಾನೀತಾಶ್ಚಾಕ್ಷೇಣ ಸ್ತೋತ್ರವಾಜಿನ. ಛಾಯಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ: ಶ್ರೀಮನ್ನಾರಾಯಣನು ದೊಡ್ಡ ರೆಕ್ಕೆಗಳನ್ನುಳ್ಳ ಸ್ತೋತ್ರ ಅಥವಾ ಗರುಡನ ರೆಕ್ಕೆಗಳನ್ನುಳ್ಳ ಸ್ತೋತ್ರ ಅಥವಾ ಗರುಡನ ಹೆಗಲ ಮೇಲೆ ಆಸೀನನಾಗಿದ್ದನು. ಭಗವಂತನು ಕಾಣಿಸಿಕೊಂಡ ಕೂಡಲೇ ದಿಕ್ಕುಗಳು ಬೆಳಗಿದವು. ಅಲ್ಲಿದ್ದ ಬ್ರಹ್ಮ ಮೊದಲಾದ ಎಲ್ಲರ ದೇಹ ಕಾಂತಿಯು
ಉಂದಿ ಹೋಯಿತು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಆ ಭಗವಂತನ ದೇಹದ ಕಾಂತಿಯ ಮುಂದೆ ಬೇರೆ ಯಾವ ಕಾಂತಿಯೂ ಕೂಡ ಕಾಣುವುದಿಲ್ಲ. ಉದಾಹರಣೆಗೆ ಈಗ ನಕ್ಷತ್ರಗಳು ಹಗಲಿನಲ್ಲೂ ಇದೆ, ಆದ್ರೆ ನಮಗೆ ಅದು ಕಾಣುವುದಿಲ್ಲ. ಯಾಕಂದ್ರೆ ಸೂರ್ಯನ ಪ್ರಭೆ ಅಷ್ಟೊಂದು ಪ್ರಖರವಾಗಿರುವುದರಿಂದ ಈ ನಕ್ಷತ್ರಗಳು ಯಾವುದು ಕೂಡ ನಮಗೆ ಕಾಣುವುದಿಲ್ಲ. ಅದೇ ರೀತಿ ಇಲ್ಲಿ ಭಗವಂತನ ಪ್ರಭೆಯಿಂದ ಬೇರೆ ಯಾವುದು ಕೂಡ ಕಣ್ಣಿಗೆ ಕಾಣುವುದಿಲ್ಲ. ಭಗವಂತನ ರೂಪ ಹೇಗಿತ್ತು? ಶ್ಯಾಮೋ ಹಿರಣ್ಯರಶನೋರ್ಕ ಕಿರೀಟ ಜುಷ್ಟು ನೀಲಾಲಕ ಭ್ರಮರ ಮಂಡಿತ ಕುಂಡಲಾಸ್ಯ ಕಂಬಬ್ಜ ಚಕ್ರ ಶರ ಚಾಪ ಗದಾಸಿ ಚರ್ಮ ವ್ಯಗ್ರೈ ಹಿರಣ್ಮಯ ಭುಜೈರಿವ ಕರ್ಣಿಕಾರಃ. ಶಶಿಕುಮಾರ್ ಪ್ರಭು. ಹರೇ ಕೃಷ್ಣ ಪ್ರಭುಜಿ. 20. ಅವನ ಮೈಬಣ್ಣವು ಶ್ಯಾಮಲವಾಗಿತ್ತು. ಅವನು ಚಿನ್ನದಂತೆ ಹೊಳೆಯುವ ಪೀತಾಂಬರವನ್ನು ಧರಿಸಿದ್ದನು. ಕಿರೀಟವು ಸೂರ್ಯನಂತೆ ಕೋರೈಸುತ್ತಿದ್ದಿತು. ತಲೆಗೂದಲು ಕಪ್ಪು ದುಂಬಿಗಳಂತೆ ನೀಲವಾಗಿದ್ದವು. ಸುಂದರ ಕರ್ಣಾಭರಣಗಳಿಂದ ಮುಖವು ಅಲಂಕೃತವಾಗಿದ್ದಿತು. 8 ಕೈಗಳಲ್ಲಿ ಅವನು ಶಂಖ, ಚಕ್ರ, ಗದೆ, ಪದ್ಮ, ಬಾಣ, ಬಿಲ್ಲು, ಕತ್ತಿ ಮತ್ತು ಗುರಾಣಿಗಳನ್ನು ಹಿಡಿದುಕೊಂಡಿದ್ದನು. ಅಮೂಲ್ಯವಾದ ಬಳೆಗಳಿಂದಲೂ ಕಾಪುಗಳಿಂದಲೂ ಕೈಗಳು ಮನೋಹರವಾಗಿದ್ದವು. ಅವನ ಇಡೀ ದೇಹವು ಹಲವು ತೆರನಾದ ಹೂವುಗಳು ಅರಳಿದ ಸುಂದರವಾದ ವೃಕ್ಷದಂತೆ ಶೋಭಿಸುತ್ತಿದ್ದಿತು. ಹರೇ ಕೃಷ್ಣ. ಹರೇ ಕೃಷ್ಣ. ಈ ರೀತಿ ಭಗವಂತನ ಒಂದು ವರ್ಣನೆಯನ್ನ ನಾವು ಶ್ರೀಮದ್ ಭಾಗವತದಲ್ಲಿ ಕಾಣಬಹುದು. ಲಕ್ಷ್ಮೀದೇವಿಯು ಒಂದು ಮಾಲೆಯು ಎದೆ ಮೇಲೆ ಶೋಭಿಸುತ್ತಿರುವುದರಿಂದ ಭಗವಾನ್ ವಿಷ್ಣುವು ಅಸಮಾನ ಸೌಂದರ್ಯದಿಂದ ಪ್ರಕಾಶಿಸುತ್ತಿದ್ದನು. ಮುಖವು ಇಡೀ ಜಗತ್ತಿನ, ವಿಶೇಷವಾಗಿ ಭಕ್ತರ ಚಿತ್ತಗಳನ್ನು ಅಪಹರಿಸುವ ದಿವ್ಯ ಮಂದಹಾಸದಿಂದ ಮನೋಹರವಾಗಿದ್ದಿತು. ಬಿಳಿಯ ಚಾಮರಗಳು ಪ್ರಭುವಿನ 2 ಪಕ್ಕಗಳಲ್ಲಿ ಬಿಳಿಯ ಹಂಸಗಳಂತೆ ಕಾಣಿಸುತ್ತಿದ್ದವು. ತಲೆಯ ಮೇಲೆ ಸುಂದರವಾದ ಬಿಳಿಯ ಛತ್ರವು ಚಂದ್ರನಂತೆ ಶೋಭಿಸುತ್ತಿದ್ದವು. ಇಲ್ಲಿ ಚಿತ್ರದಲ್ಲಿ ಅದನ್ನೆಲ್ಲ ನಾವು ಕಾಣಬಹುದು. ಹಾಗೆ ಮುಂದುವರಿಸ್ತಾ ಅಲ್ಲಿ ಭಗವಂತನು ಪ್ರತ್ಯಕ್ಷನಾಗಿ ಕಂಡ ಕೂಡಲೇ ಎಲ್ಲರೂ ಕೂಡ ಭಗವಂತನಿಗೆ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದಾರೆ. ಬ್ರಹ್ಮ, ಶಿವ, ಗಂಧರ್ವ ಎಲ್ಲರೂ ಕೂಡ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಭಕ್ತಿಪೂರ್ವಕವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದಾರೆ. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯಸ್ತವೈಹಿ ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನಾವಿದು ಸುರಾಸುರಗಣ ದೇವಾಯ ತಸ್ಮಿನ್. ಹಾಗೆ ಓಂ ತದ್ವಿಷ್ಣು ಪರಮಂ ಪದಂ ಸದಾಶ್ ಪಶ್ಯಂತಿ ಸೂರಯ ನಾವು ಆಚಮನ ಮಾಡುವಾಗ ಹೇಳುವಂತ ಮಂತ್ರ. ಈ ಎಲ್ಲ ಮಂತ್ರಗಳಲ್ಲಿಯೂ ಕೂಡ ಭಗವಂತನ ದರ್ಶನ ಕುರಿತಾಗಿ ಹೇಳ್ತಾರೆ. ಹೀಗೆ ಆ ಭಗವಂತನ ದಿವ್ಯವಾದಂತಹ ದರ್ಶನವನ್ನ ಎಲ್ಲರೂ ಕೂಡ ಪಡೆದಿದ್ದಾರೆ. ಭಯಭಕ್ತಿಗಳಿಂದ ಕೈ ಮುಗಿದಿದ್ದಾರೆ. ಈಗ ಒಬ್ಬೊಬ್ಬರೇ ದೇವತೆಗಳು ಭಗವಂತನ ಸ್ತುತಿಯನ್ನ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಈ ಸ್ತುತಿಯ ವಿಚಾರವಾಗಿಯೇ ಈ ಬಹಳಷ್ಟು ಶ್ಲೋಕಗಳನ್ನು ನಾವು ಇಲ್ಲಿ ಕಾಣಬಹುದು. ಅಲ್ಲಿ ಯಾರೆಲ್ಲ ನೆರೆದಿದ್ದಾರೆ ಅಷ್ಟೂ ದೇವತೆಗಳು ಕೂಡ ಮುಂದೆ ಬಂದು ಭಗವಂತನಿಗೆ ಸ್ತೋತ್ರಗಳನ್ನ ಅರ್ಪಿಸ್ತಾರೆ. ಇಲ್ಲಿ ಮತ್ತೆ ಭಗವಂತನಿಗೆ ಸ್ತುತಿ ಮಾಡುವುದು ಹೇಗೆ ಅನ್ನೋದನ್ನು ನಾವು ಕಾಣಬಹುದು. ಅದೇ ರೀತಿ ಭಗವಂತನ ಸ್ತುತಿ ಮಾಡಲಿಕ್ಕೂ ಕೂಡ ಭಗವಂತನ ಅನುಗ್ರಹ ನಮಗೆ ಬೇಕು. ಸೇವೋನ್ಮುಖೇಹಿ ಜಿಹ್ವಾದವ್, ಜಿಹ್ವೆಯ ಮೂಲಕ ಭಗವಂತನ ಸೇವೆಯನ್ನ ಮಾಡಬೇಕು. 2 ರೀತಿಯಾದಂತಹ ಕಾರ್ಯಗಳು. ಮೊದಲನೇದು ನಾಲಿಗೆ ಮುಖಾಂತರ ಭಗವಂತನ ಸ್ತುತಿಯನ್ನ ಮಾಡುವಂಥದ್ದು, ನಾಮದ ಜಪವನ್ನ ಮಾಡುವುದು, ಸಂಕೀರ್ತನೆ ಮಾಡುವಂತಹದ್ದು. 2ನೇದು ಭಗವಂತನಿಗೆ ಅರ್ಪಿಸಿದಂತಹ ಪ್ರಸಾದವನ್ನ ಸ್ವೀಕಾರ ಮಾಡುವಂತಹದ್ದು. ಭಗವಂತನ ಮಹಿಮೆಗೆ ಕೊನೆ ಇಲ್ಲ. ಹಾಗೆ ಭಗವಂತನ ಸೇವೆಯಲ್ಲಿ ನಿರತನಾಗಿರುವುದಕ್ಕೂ ಕೊನೆ ಎನ್ನುವುದು ಇಲ್ಲ. ಭಗವಂತನು ಎಲ್ಲರನ್ನು ಕೂಡ ತನ್ನೆಡೆಗೆ ಸೆಳೆದುಕೊಳ್ತಾನೆ. ದಕ್ಷನಿಗೆ ಬಹಳ ಸಂತೋಷವಾಗಿದೆ. ಭಗವಂತನು ಪ್ರತ್ಯಕ್ಷನಾಗಿದ್ದಾನೆ ಅಂತ ಹೇಳಿದ್ರೆ ಯಜ್ಞ ಸಫಲವಾಯಿತು ಅಂತ ಹೇಳಿ ಅರ್ಥ. ಇನ್ನು ಏನೆಲ್ಲ ಇಷ್ಟೆಲ್ಲ ಆಗಿದೆ ಘಟನೆಗಳು, ಆದ್ರೂ ಕೂಡ ಭಗವಂತ ಯಾವಾಗ ಪ್ರಕಟಗೊಂಡಿದ್ದಾನೋ ಆಗ ಎಲ್ಲವೂ ಕೂಡ ಸರಿ ಹೊಂದಿತು ಅಂತ ಹೇಳಿ ಅರ್ಥ ಆಗ್ತದೆ. ಅಂತಹ ಭಗವಂತನಲ್ಲಿ ದೇವತೆಗಳು ಪ್ರಾರ್ಥನೆಯನ್ನ ಮಾಡುವಂಥದ್ದು. ಮೊದಲನೇದಾಗಿ ದಕ್ಷನಿಂದಲೇ ಪ್ರಾರಂಭ. ದಕ್ಷನು ಯಾವ ರೀತಿಯಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾನೆ ಅನ್ನೋದನ್ನ ನಾವು 26ನೇ ಶ್ಲೋಕದಲ್ಲಿ ಇಲ್ಲಿ ಕಾಣಬಹುದು.
ಶುದ್ಧಂ ಸ್ವಧಾಮ್ಯುಪರತಾಖಿಲ ಬುದ್ಧ್ಯವಸ್ತಂ ಚಿನ್ಮಾತ್ರಮೇಕಮಭಯಂ ಪ್ರತಿಷಿಧ್ಯ ಮಾಯಾಂ ತಿಷ್ಟಂ ಸ್ತವಯೈವ ಪುರುಷತ್ವಮುಪೇತ್ಯ ತಸ್ಯ ಮಾಸ್ತೆ ಭವಾನ ಪರಿಶುದ್ಧ ಇವಾತ್ಮತಂತ್ರಃ. ಛಾಯಾ ಮಾತಾಜಿ 26. ಹರೇ ಕೃಷ್ಣ ಪ್ರಭುಜಿ. ಒಂದು ನಿಮಿಷ ಪ್ರಭುಜಿ, ಪೇಜಸ್ ಸಿಗ್ತಾ ಇದೆ. ಹರೇ ಕೃಷ್ಣ. ಎಸ್ ಮಾತಾ. 26 ಶ್ಲೋಕ. ದಕ್ಷನು ದೇವೋತ್ತಮ ಪರಮ ಪುರುಷನನ್ನು ಸಂಬೋಧಿಸಿ ನುಡಿದನು, ನನ್ನ ಪ್ರಿಯ ಪ್ರಭುವೆ, ನೀನು ಎಲ್ಲಾ ಚಿಂತನೆಯ ನೆಲೆಗಳಿಗೂ ಅತೀತನಾಗಿರುವೆ. ನೀನು ಸಂಪೂರ್ಣವಾಗಿ ಆಧ್ಯಾತ್ಮಿಕನು, ನಿರ್ಭೀತನು, ಭೌತಶಕ್ತಿಯನ್ನು ಅಂಕೆಯಲ್ಲಿಟ್ಟುಕೊಂಡವನು, ಮಾಯೆಯ ವಲಯದಲ್ಲಿ ಕಾಣಿಸಿಕೊಂಡರೂ ಮಾಯಾತೀತನಾಗಿರುವೆ. ನೀನು ಸದಾ ಸ್ವಯಂಪೂರ್ಣನಾದುದರಿಂದ ಭೌತಿಕ ಮಾಲಿನ್ಯದಿಂದ ವಿಮುಕ್ತನಾಗಿರುವೆ. ಹರೇ ಕೃಷ್ಣ ಪ್ರಭು. ಭಗವಂತನ ಭಕ್ತಿಯನ್ನ ಯಾರು ಮಾಡ್ತಾರೆ ಅವರಿಗೆ ಆ ಭಗವಂತನ ಸ್ವರೂಪವು ತಿಳಿದು ಬರ್ತದೆ. ಆ ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರೇಜಿತ ಜನಯತಿ ಆಶುವೈರಾಗ್ಯಂ ಜ್ಞಾನಂ ಚಾಯದ ಹೈತುಕ. ಯಾವಾಗ ಭಕ್ತಿಯನ್ನ ಮಾಡ್ತೇವೆ ಆಗ ಭಗವಂತನ ಕುರಿತಾದ ಜ್ಞಾನವು ಕೂಡ ನಮ್ಮಲ್ಲಿ ಬರ್ತದೆ. ಹಾಗೆ ದಕ್ಷನು ಕೂಡ ಆ ಭಗವಂತನ ಕುರಿತಾದಂತಹ ವಿಚಾರಗಳನ್ನ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಆ ಭಗವಂತನ ಲಕ್ಷಣಗಳನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ದಕ್ಷನು ಭಗವಂತನನ್ನ ಇಲ್ಲಿ ಮಾಯೆಯನ್ನ ಅಂಕೆಯಲ್ಲಿಟ್ಟುಕೊಂಡಿರುವವನು, ಮಾಯೆಯ ವಲಯದಲ್ಲಿ ಕಾಣಿಸಿಕೊಳ್ಳುವುದು ಅಂತ ಹೇಳಿದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಭಗವಂತನ ಅವತಾರವನ್ನ ತಾಳುವಂತಹದ್ದು. ಆದ್ರೂ ಕೂಡ ಅವನು ಮಾಯಾತೀತನಾಗಿರ್ತಾನೆ, ಭೌತಿಕ ಮಾಲಿನ್ಯದಿಂದ ವಿಮುಕ್ತನಾಗಿದ್ದಾನೆ. 3 ಗುಣಗಳು ಏನಿದೆ, ಸತ್ವ ರಜಸ್ಸು ತಮ ಗುಣಗಳು ಭಗವಂತನನ್ನ ಮುಟ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಭಗವಂತನನ್ನ ಈ ಯಾವುದೇ ಒಂದು ಮಾಲಿನ್ಯಗಳು ಅಥವಾ ತ್ರಿಗುಣಗಳು ಮುಟ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅವನು ಎಲ್ಲ ಮಾಯೆಯಿಂದ ಮಾಯೆಗೆ ಅತೀತನಾಗಿರ್ತಾನೆ. ಆ ರೀತಿ ದಕ್ಷನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಹಾಗೂ ಈ ಯಜ್ಞಕ್ಕೆ ಭಗವಂತನೇ ಮೂಲ. ಅದು ಹೇಗೆ ಅಂತ ಹೇಳಿದ್ರೆ, ವರಾಹರೂಪಿಯಾಗಿ ಭಗವಂತನು ಅವತಾರವನ್ನು ತಾಳ್ತಾನೆ. 3ನೇ ಸ್ಕಂದದಲ್ಲಿ ನಾವು ಕಂಡಿದ್ದೇವೆ. ಆ ವರಾಹ ದೇವರೇ ಯಜ್ಞಮೂರ್ತಿ. ಆ ವರಾಹ ದೇವರ ದೇಹದ ಒಂದೊಂದು ಅಂಗಾಂಗಗಳನ್ನು ಯಜ್ಞಕ್ಕೆ ಹೋಲಿಕೆ ಮಾಡಿ ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ ಆ ಯಜ್ಞಕ್ಕೆ ಭಗವಂತನೇ ಮೂಲನಾಗಿದ್ದಾನೆ. ಭಗವಂತನಿಂದಲೇ ನಾವು ಯಜ್ಞವನ್ನ ಮಾಡುವಂಥದ್ದು. ಭಗವಂತನೇ ಕೊಟ್ಟಂತಹ ದ್ರವ್ಯಗಳನ್ನು ಉಪಯೋಗಿಸಿ ನಾವು ಯಜ್ಞವನ್ನ ಮಾಡುವಂಥದ್ದು. ಅಥವಾ ನಾವು ಏನು ಜಪಯಜ್ಞವನ್ನ ಮಾಡ್ತೇವೆ ಅದಕ್ಕೆ ಕೂಡ ಈ ಶರೀರ, ಈ ನಾಲಗೆ, ಈ ಬುದ್ಧಿಶಕ್ತಿ ಎಲ್ಲವನ್ನು ಕೂಡ ಭಗವಂತನೇ ನೀಡಿರುವಂತಹದ್ದು. ಭಗವಂತನಿಂದ ಪಡೆದದ್ದನ್ನ ನಾವು ಭಗವಂತನಿಗೆ ಅರ್ಪಿಸುವಂತಹದ್ದು. ಮುಂದುವರಿಸ್ತಾ ಸದಸ್ಯ ಊಚುಗು 28. ಸದಸ್ಯ ಅಂತ ಹೇಳಿದ್ರೆ ಅಲ್ಲಿ ಇದ್ದಂತಹ ಎಲ್ಲಾ ಸಭಾಸದರು ಭಗವಂತನನ್ನ ಕುರಿತಾಗಿ ಮಾಡಿದಂತಹ ಸ್ತುತಿ. ಕ್ಲೇಶಮಯ ಪರಿಸ್ಥಿತಿಯಲ್ಲಿ ಮುಳುಗಿ ಹೋದವರಿಗೆ ಏಕಮಾತ್ರ ಆಶ್ರಯನಾಗಿರುವವನು ಭಗವಂತನಾಗಿದ್ದಾನೆ. ಬದ್ಧ ಜೀವನದ ಈ ದುಸ್ಸಾಧ್ಯವಾದ ಕೋಟೆಯಲ್ಲಿ ಕಾಲವು ಸರ್ಪದಂತೆ ಕಚ್ಚಲು ಅವಕಾಶವನ್ನು ಕಾಯುತ್ತಿದೆ. ಸಂತೋಷ ದುಃಖಗಳೆಂಬ ಕೊರಕಲು ಜಗತ್ತಿನಾದ್ಯಂತ ತುಂಬಿಕೊಂಡಿವೆ. ಅನೇಕ ಭಯಾನಕ ಕ್ರೂರ ಮೃಗಗಳು ಆಕ್ರಮಣ ಮಾಡಲು ಸದಾ ಸಿದ್ಧವಾಗಿವೆ. ಶೋಕದ ಬೆಂಕಿಯು ಸದಾಕಾಲವು ಧಗಧಗಿಸಿ ಉರಿಯುತ್ತಿವೆ. ಮಿಥ್ಯಾ ಸಂತೋಷದ ಮರೀಚಿಕೆಯು ಒಂದೇ ಸಮನೆ ಆಕರ್ಷಿಸುತ್ತಲೇ ಇದೆ. ಇವುಗಳಿಂದ ರಕ್ಷಣೆಯೇ ಇಲ್ಲದಂತಾಗಿದೆ. ಮೂರ್ಖ ಜನರು ಹೀಗೆ ಜನನ ಮರಣಗಳ ಚಕ್ರಕ್ಕೆ ಸಿಕ್ಕಿಕೊಂಡು ತಮ್ಮ ಕರ್ತವ್ಯ ಪಾಲನೆ ಎಂದು ಹೇಳಿಕೊಳ್ಳುವ ಕಾರ್ಯಗಳ ಅತಿಭಾರದಲ್ಲಿ ಸದಾ ನಲುಗುತ್ತಿದ್ದಾರೆ. ಅವರು ನಿನ್ನ ದಿವ್ಯ ಚರಣಕಮಲಗಳ ಆಶ್ರಯವನ್ನು ಎಂದು ಸ್ವೀಕರಿಸುವರೋ ನಾವು ಕಾಣೆವು. ಇದು ಅಲ್ಲಿ ನೆಲೆದಿದ್ದಂತಹ ಸಭಾಸದರು, ಎಲ್ಲ ಜನರು, ಋಷಿಮುನಿಗಳು, ದೇವತೆಗಳು ಎಲ್ಲರೂ ಒಟ್ಟಿಗೆ ಸೇರಿ ಹೇಳಿದಂತಹ ಮಾತು. ಮುಂದಕ್ಕೆ ರುದ್ರನು, ಶಿವನು ವಿಷ್ಣುವಿನ ಒಂದು ಸ್ತುತಿಯನ್ನ ಮಾಡುವುದನ್ನು ನಾವು 29ನೇ ಶ್ಲೋಕದಲ್ಲಿ ಕಾಣಬಹುದು. ಶಿವನು ಪರಮ ವೈಷ್ಣವ. ಅವನು ಸದಾಕಾಲ ವಿಷ್ಣುವಿನ ಧ್ಯಾನದಲ್ಲಿ ಇರ್ತಾನೆ. ಅದನ್ನ ಇಲ್ಲಿ ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ.
ನನ್ನ ಮನಸ್ಸು ಪ್ರಜ್ಞೆ ನಿನ್ನ ಪಾದಕಮಲದಲ್ಲಿ ಸದಾ ನೆಟ್ಟಿವೆ. ನಿನ್ನ ಪಾದಗಳೇ ಸಮಸ್ತ ವರಗಳ ಮೂಲ, ಸಮಸ್ತ ಬಯಕೆಗಳ ಪೂರೈಕೆ. ಸಮಸ್ತ ಮುಕ್ತ ಜೀವರು ಪೂಜಾರ್ಹನಾದ ನಿನ್ನ ಚರಣಕಮಲಗಳನ್ನು ಪೂಜಿಸುತ್ತಾರೆ. ನನ್ನ ಮನಸ್ಸು ನಿನ್ನ ಪಾದಗಳಲ್ಲಿ ಸ್ಥಿರಗೊಂಡಿವೆ. ಆದ್ದರಿಂದ ನನ್ನ ಕಾರ್ಯಚಟುವಟಿಕೆಗಳು ಶುದ್ಧವಾಗಿಲ್ಲವೆಂದು ನಿಂದಿಸುವವರಿಂದ ನಾನು ಎಷ್ಟು ಮಾತ್ರಕ್ಕೂ ವಿಚಲಿತನಾಗಲಾರೆನು. ಅವರು ಏನು ಬೇಕಾದರೂ ಆಕ್ಷೇಪಿಸಲಿ, ನೀನು ಸಕಲ ಜೀವಕೋಟಿಗೂ ದಯ ತೋರಿಸುವ ಹಾಗೆ ನಾನು ಅವರನ್ನು ದಯ ತೋರಿ ಕ್ಷಮಿಸುತ್ತೇನೆ ಅಂತ ಹೇಳಿ ಇಲ್ಲಿ ಶಿವನು ರುದ್ರನು ವಿಷ್ಣುವಿನ ಸ್ತುತಿಯನ್ನ ಮಾಡ್ತಾ ಇದ್ದಾರೆ. ಭಗವಂತನನ್ನ ಯಾರು ತಮ್ಮ ಹೃದಯದಲ್ಲಿ ಇಟ್ಟುಕೊಂಡಿರ್ತಾರೆ, ಪ್ರತಿಷ್ಠಾಪನೆ ಮಾಡಿಕೊಂಡಿರ್ತಾರೆ, ಅವರು ಯಾವತ್ತೂ ಅಶುದ್ಧರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಶಿವನನ್ನ ದಕ್ಷ ಅಶುದ್ಧ ಅಂತ ಹೇಳಿ ಹಿಂದೆ ಹೇಳಿದ್ದನ್ನ ನೋಡಿದ್ದೇವೆ. ಶಿವನು ರುದ್ರ ಭೂಮಿಯಲ್ಲಿ ಇರ್ತಾನೆ, ಮೈಗೆಲ್ಲ ಬೂದಿ ಬೆಳೆದುಕೊಂಡು ಅಶುದ್ಧವಾದಂತಹ ಕಾರ್ಯಗಳನ್ನ ಮಾಡ್ತಾನೆ ಅಂತ ಹೇಳಿ. ಬಾಹ್ಯವಾಗಿ ಏನೇ ಕಂಡ್ರೂ ಕೂಡ ಶಿವನು ಮನಸ್ಸಿನಲ್ಲಿ ಸದಾಕಾಲ ವಿಷ್ಣುವಿನ ಚಿಂತನೆಯನ್ನೇ ಮಾಡ್ತಾ ಇರುವ ಕಾರಣಕ್ಕಾಗಿ ಅವನು ಯಾವತ್ತೂ ಕೂಡ ಅಶುದ್ಧನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಭೃಗು ದಕ್ಷನ ಜೊತೆಗೆ ಯಾವಾಗಲೂ ಇರುವಂತಹ ಭೃಗು ನುಡಿದ ಭಗವಂತನ ಸ್ತುತಿಯನ್ನ ಮಾಡುವಂತಹದ್ದು. ನನ್ನ ಪ್ರಿಯ ಪ್ರಭುವೇ, ಅತ್ಯುನ್ನತನಾದ ಬ್ರಹ್ಮನಿಂದ ಮೊದಲುಗೊಂಡು ಅತ್ಯಲ್ಪವಾದಂತಹ ಸಾಮಾನ್ಯ ಇರುವೆಯವರೆಗೆ ಸಮಸ್ತ ಜೀವಿಗಳು ದುಸ್ತರವಾದ ಮಾಯಾಶಕ್ತಿಯ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಹಾಗಾಗಿ ಅವರು ಬದುಕಿನಲ್ಲಿ ತಮ್ಮ ನೆಲೆಯನ್ನು ಅರಿತಿಲ್ಲ. ಪ್ರತಿಯೊಬ್ಬರೂ ದೇಹಾತ್ಮವಾದವನ್ನೇ ನಂಬುತ್ತಾರೆ. ಆದ್ದರಿಂದ ಭ್ರಮೆಯ ಕತ್ತಲಿನಲ್ಲಿ ಮುಳುಗಿ ಹೋಗಿದ್ದಾರೆ. ಪ್ರತಿಯೊಂದು ಜೀವಿಯಲ್ಲಿಯೂ ಪರಮಾತ್ಮನಾಗಿ ನೀನು ಹೇಗೆ ನೆಲೆಸಿದ್ದೀಯೆ ಎಂಬುದನ್ನು ತಿಳಿದುಕೊಳ್ಳಲು ಅವರು ಅಸಮರ್ಥರಾಗಿದ್ದಾರೆ. ನಿನ್ನ ಪರಮಸ್ಥಿತಿಯನ್ನು ಅವರು ಅರಿಯಲಾರರು. ನೀನಾದರೋ ಶರಣು ಬಂದ ಸಮಸ್ತ ಜೀವಿಗಳ ನಿತ್ಯ ಸ್ನೇಹಿತನು, ಸಂರಕ್ಷಕನೂ ಆಗಿರುವೆ. ಆದ್ದರಿಂದ ದಯೆ ಇಟ್ಟು ನಮ್ಮ ಅಪರಾಧಗಳನ್ನು ಕ್ಷಮಿಸು ಅಂತ ಹೇಳಿ ಭೃಗು ಭಗವಂತನಲ್ಲಿ ಕ್ಷಮೆ ಯಾಚನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಮಹಾನ್ ವ್ಯಕ್ತಿಗಳು, ಋಷಿಗಳು, ಶ್ರೇಷ್ಠ ಪುರುಷರು ಭಗವಂತನ ಕುರಿತಾಗಿ ಯಾವಾಗ ಸ್ತುತಿ ಮಾಡ್ತಾರೋ ಆಗ ಬಹಳಷ್ಟು ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಆ ಭಗವಂತನ ನಿಜವಾದಂತಹ ಸ್ಥಾನ ಅನ್ನೋದನ್ನ ನಾವು ಪ್ರಮಾಣೀಭೂತವಾಗಿ ಭಾಗವತದಲ್ಲಿ ಹೇಳಿದೆ. ಹೇಗೆ ಭಗವಂತನು ಸಮಸ್ತ ಜೀವಿಗಳಿಗೆ ಆಶ್ರಯದಾತನಾಗಿದ್ದಾನೆ ಅನ್ನೋದಕ್ಕೆ ಉತ್ತರ ನಮಗೆ ಭಾಗವತದಲ್ಲಿ ಸಿಗ್ತದೆ. ಹೀಗೆ ಇಂತಹ ಒಂದು ಶ್ಲೋಕಗಳನ್ನ ಮತ್ತು ಅನುವಾದ ಭಾವಾರ್ಥಗಳನ್ನ ಮತ್ತೆ ಮತ್ತೆ ನಾವು ಓದಬೇಕು. ಪ್ರಭುಪಾದರು ಬಹಳ ವಿಸ್ತಾರವಾಗಿ ಇವುಗಳನ್ನ ನಮಗೆ ವಿವರಿಸಿದ್ದಾರೆ. ಯಾರೆಲ್ಲ ಅಜ್ಞಾನಿಗಳು, ಬದ್ಧಾತ್ಮರಾಗಿದ್ದಾರೆ, ಅವರು ಭೌತಿಕ ಪ್ರಕೃತಿಗೆ ಅಧೀನರಾಗಿ ತಮ್ಮ ಅಪಾಯಕಾರಿ ಪರಿಸ್ಥಿತಿಯನ್ನ ಒಪ್ಪಿಕೊಳ್ಳಲೇಬೇಕು. ಬೇರೆ ದಾರಿಯೇ ಇಲ್ಲ. ಇದಕ್ಕೆ ಇರುವ ಒಂದೇ ಒಂದು ಪರಿಹಾರವೆಂದರೆ ಭಗವಾನ್ ವಿಷ್ಣುವಿಗೆ ಶರಣಾಗತನಾಗಿ ತನ್ನನ್ನು ಮನ್ನಿಸುವಂತೆ ಸದಾ ಬೇಡುತ್ತಿರುವುದು. ಇದು ಇಂತಹ ವ್ಯಕ್ತಿಗಳಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. ಮುಂದಕ್ಕೆ ಬ್ರಹ್ಮದೇವರು ಭಗವಂತನ ಸ್ತುತಿಯನ್ನ ಮಾಡ್ತಾ ಇದ್ದಾರೆ. ಬ್ರಹ್ಮನು ನುಡಿದನು, ನನ್ನ ಪ್ರಿಯ ಪ್ರಭುವೇ, ನಿನ್ನ ವ್ಯಕ್ತಿತ್ವವನ್ನು, ನಿತ್ಯವಾದ ರೂಪವನ್ನು ವಿವಿಧ ಮಾರ್ಗಗಳ ಮೂಲಕ ನಿನ್ನನ್ನು ಅರಿಯಲು ಪ್ರಯತ್ನಿಸುತ್ತಿರುವ ಯಾವ ವ್ಯಕ್ತಿಯೂ ಅರಿಯಲಾರನು. ನಿನ್ನ ನೆಲೆಯು ಸದಾಕಾಲವೂ ಭೌತಿಕ ಸೃಷ್ಟಿಗೆ ಅತೀತವೂ ದಿವ್ಯವೂ ಆದದ್ದು. ನಿನ್ನನ್ನು ಅರಿಯಲು ಹೊರಡುವ ಲೌಕಿಕ ಪ್ರಯತ್ನವಾದರೂ ಭೌತವಾದದ್ದು. ಅವರ ಉದ್ದೇಶಗಳು, ಉಪಕರಣಗಳು ಭೌತಿಕವಾದದ್ದೇ ಆಗಿವೆ. ಭಗವಂತನನ್ನ ಭೌತಿಕವಾದಂತಹ ಪ್ರಯತ್ನದಿಂದ, ಅಂದರೆ ಸ್ವಂತ ಪ್ರಯತ್ನದಿಂದ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಭಗವಂತನ ಅನುಗ್ರಹದಿಂದ ಮಾತ್ರ ಸಾಧ್ಯವಾಗ್ತದೆ. ಹೇಗೆ ಸೂರ್ಯನನ್ನ ನಾವು ರಾತ್ರಿ ಹೊತ್ತು ಕಾಣಬೇಕು ಅಂತ ಹೇಳಿದ್ರೆ ಕಾಣ್ಲಿಕ್ಕಾಗುವುದಿಲ್ಲ. ಯಾಕಂದ್ರೆ ಬೆಳಕಾಗುವುದು ಸೂರ್ಯನ ಒಂದು ಕೈಯಲ್ಲಿದೆ. ಬೆಳಕಾದಾಗ ಸೂರ್ಯ ತಾನಾಗಿಯೇ ಕಾಣಿಸಿಕೊಳ್ತಾನೆ. ಹಾಗಾಗಿ ಅದರಲ್ಲಿ ನಮ್ಮ ಪ್ರಯತ್ನ ಏನೂ ಕೂಡ ಇರುವುದಿಲ್ಲ. ಸೂರ್ಯ ತನ್ನನ್ನು ತಾನು ಯಾವಾಗ ತೋರಿಸಿಕೊಳ್ಳುತ್ತಾನೋ ಆಗ ಅವನನ್ನು ನಾವು ನೋಡಬಹುದು. ಯಾವಾಗ ಅವನು ತೋರಿಸಿಕೊಳ್ಳುವುದಿಲ್ವೋ ಆಗ ನೋಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆ ರೀತಿ ಭಗವಂತನನ್ನ ಯಾರು ಭೌತಿಕವಾದಂತಹ ಲೌಕಿಕವಾದ ಪ್ರಯತ್ನದ ಮುಖಾಂತರವಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೋ ಅವರಿಗೆ ಭಗವಂತನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಮುಂದುವರಿಸ್ತಾ ಇಂದ್ರನು ನುಡಿಯುವಂತಹ ಮಾತುಗಳು. ನನ್ನ ಪ್ರಿಯ ಪ್ರಭುವೇ, 8 ಕೈಗಳು ಮತ್ತು ಅವುಗಳಲ್ಲಿ ಒಂದೊಂದರಲ್ಲೂ ಆಯುಧಗಳು ಇರುವ ನಿನ್ನ ದಿವ್ಯ ರೂಪವು ಸಮಸ್ತ ವಿಶ್ವದ ಕಲ್ಯಾಣಕ್ಕಾಗಿ ಪ್ರಕಟವಾಗಿವೆ.
ನೋಡುವ ಕಣ್ಣುಗಳಿಗೂ ಮನಸ್ಸಿಗೂ ಇದು ಬಹು ಅಪ್ಯಾಯಮಾನವಾಗಿದೆ. ಇಂತಹ ರೂಪದಲ್ಲಿ ನೀನು ನಿನ್ನ ಭಕ್ತರ ಬಗೆಗೆ ಮತ್ಸರಗ್ರಸ್ತರಾಗಿರುವ ದುಷ್ಟ ಅಸುರರನ್ನು ಶಿಕ್ಷಿಸಲು ಸದಾ ಸಿದ್ಧನಾಗಿರುವೆ. ಇಂದ್ರನಿಗೆ ಸಹಾಯ ಮಾಡಲಿಕ್ಕೆ, ಅಥವಾ ಇಂದ್ರಾರಿ ವ್ಯಾಕುಲಂ ಲೋಕೆ ಮೃಡಯಂತಿ ಯುಗೆ ಯುಗೆ ಏತೇ ಚಾಂಶ ಕಲಾಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ. ಇಂದ್ರನ ಶತ್ರುಗಳು ಯಾರು, ಈ ಪ್ರಪಂಚದ ಒಂದು ಆಡಳಿತ ಏನು ಸುಸೂತ್ರವಾಗಿ ನಡೆಯಲಿಕ್ಕೆ ಯಾರು ಅಡ್ಡಿಯನ್ನ ಉಂಟು ಮಾಡ್ತಾರೋ ಅವರನ್ನ ಇಂದ್ರನು ನಿಗ್ರಹಿಸ್ತಾನೆ. ಆದ್ರೆ ಆ ಇಂದ್ರನಿಂದಲೂ ನಿಗ್ರಹಿಸಲಿಕ್ಕೆ ಸಾಧ್ಯವಾದಾಗ ವಿಷ್ಣುವೇ ಸ್ವತಃ ಬಂದು ಅವರನ್ನ ಸಂಹಾರ ಮಾಡ್ತಾನೆ, ಅಥವಾ ಅಲ್ಲಿ ಒಂದು ಮಾತುಕತೆಯನ್ನ ನಡೆಸಲಾಗ್ತದೆ. ಉದಾಹರಣೆಗೆ ಬಲಿ ಚಕ್ರವರ್ತಿ ಇರಬಹುದು, ಅಥವಾ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಇತ್ಯಾದಿ ಅನೇಕ ರಾಕ್ಷಸರು, ರಾವಣ, ಕುಂಭಕರ್ಣ. ಭಗವಂತನೇ ನೇರವಾಗಿ ಅವತಾರವನ್ನ ಎತ್ತಿ ಬಂದು ಆ ದುಷ್ಟರನ್ನ ಉದ್ಧಾರ ಮಾಡ್ತಾನೆ. ಅದೇ ರೀತಿ ಪ್ರಪಂಚದ ಏನು ಚಟುವಟಿಕೆಗಳಿವೆ ಅದು ಸರಿಯಾಗಿ ನಡೆದುಕೊಳ್ಳುವಂತೆ ಮಾಡ್ತಾನೆ. ಅದನ್ನ ನೆನಪಿಸಿಕೊಳ್ತಾ ಇಲ್ಲಿ ಇಂದ್ರನು ಹೇಳುವಂತದ್ದು, ದುಷ್ಟ ಅಸುರರನ್ನು ಶಿಕ್ಷಿಸಲು ಸದಾ ಸಿದ್ಧನಾಗಿರುವೆ. ಅಷ್ಟಭುಜದಲ್ಲಿ ನೀನು ಒಂದೊಂದು ಆಯುಧಗಳನ್ನು ಹಿಡಿದುಕೊಂಡು ಬಂದಿದ್ದೀಯಾ ಅಂತ ಹೇಳಿ. ಪ್ರಭುಪಾದರು ಭಾವಾರ್ಥದಲ್ಲಿ ಒಂದು ವಿಚಾರ ಸ್ಪಷ್ಟಪಡಿಸ್ತಾರೆ. ಏನು ಅಂತ ಹೇಳಿದ್ರೆ, ಭಗವಂತ ಆಯುಧವನ್ನ ಹಿಡಿಯದೇ ಇರಲಿ, ಅವನು ಶಕ್ತನಾಗಿಯೇ ಇರ್ತಾನೆ. ಶ್ರೀಕೃಷ್ಣನು ಸಣ್ಣ ಬಾಲಕನಾಗಿದ್ದಾಗಲೂ ಕೂಡ ಪೂತನ ಮತ್ತು ಅಗಾಸುರ, ಬಕಾಸುರ, ಶಟಕಾಸುರ ಇನ್ನು ಅನೇಕ ಅಸುರರನ್ನ ಸಂಹಾರ ಮಾಡಿದ್ದಾನೆ. ಬರಿಗೈಯಲ್ಲೇ ಅವರನ್ನ ಸಂಹಾರ ಮಾಡಿದ್ದಾನೆ. ಹಾಗಾಗಿ ಭಗವಂತನು ಆಯುಧವನ್ನ ಹಿಡಿದಿರ್ಲಿ ಅಥವಾ ಹಿಡಿಯದೇ ಇರಲಿ, ಅವನು ಯಾವಾಗಲೂ ಶಕ್ತನಾಗಿಯೇ ಇದ್ದಾನೆ. ಹಾಗೆ ಗೋವರ್ಧನ ಪರ್ವತವನ್ನ ಎಡಗೈಯ ಕಿರುಬೆರಳಿನಿಂದ 7 ದಿನಗಳ ಕಾಲ ಸತತವಾಗಿ ಶ್ರೀಕೃಷ್ಣನು ಕೈಯಲ್ಲಿ ಹಿಡಿದಿದ್ದಾನೆ. ಇಂತಹ ಒಂದು ಲೀಲಾ ಕಾರ್ಯಗಳನ್ನ ಭಗವಂತನು ಬಹಳ ಸುಲಭವಾಗಿ ಮಾಡ್ತಾನೆ. ಇದನ್ನ ಸಾಮಾನ್ಯರಿಗೆ ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟವಾಗ್ತದೆ. ಹೀಗೆ ಆ ಭಗವಂತನ ಒಂದು ಸ್ತುತಿಯನ್ನ ಎಲ್ಲ ದೇವತೆಗಳು ಮಾಡ್ತಾ ಇದ್ದಾರೆ. ಭಗವಂತನ ಕಾರ್ಯಗಳು, ಲೀಲೆಗಳು, ಅಸಾಧಾರಣ ಲಕ್ಷಣಗಳು ಎಲ್ಲವನ್ನು ಕೂಡ ನಾವು ಭಾಗವತದಿಂದ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಈ ರೀತಿ ಅಷ್ಟಭುಜಧಾರಿಯಾದಂತಹ ಭಗವಂತನ ಸ್ವರೂಪವನ್ನ ಎಲ್ಲರೂ ಕಂಡಿದ್ದಾರೆ. ಮುಂದಕ್ಕೆ ಇನ್ನು ದೇವತೆಗಳು ಯಾವ ರೀತಿಯಾಗಿ ಪ್ರಾರ್ಥನೆಯನ್ನ ಮುಂದುವರಿಸ್ತಾರೆ ಅನ್ನೋದನ್ನ ನಾವು ಮುಂದಿನ ವಾರದಲ್ಲಿ ನೋಡೋಣ. ದಕ್ಷನ ಪತ್ನಿಯಾದಂತಹ ಪ್ರಸೂತಿ ಹಾಗೂ ಅನೇಕ ಋಷಿಗಳು, ಸಿದ್ಧರು ಹಾಗೂ ಯಜ್ಞದ ಯಜಮಾನರಾಗಿ ಯಾರಿದ್ದಾರೆ, ಲೋಕಪಾಲರು, ಇನ್ನು ಅನೇಕರು, ಅಗ್ನಿ, ಇತರ ದೇವತೆಗಳು, ಗಂಧರ್ವರು, ಇವರೆಲ್ಲರೂ ಭಗವಂತನ ಸ್ತುತಿಯನ್ನ ಮಾಡ್ತಾ ಇದ್ದಾರೆ. ಅವರು ಯಾವ ರೀತಿಯಾಗಿ ಭಗವಂತನ ಸ್ತುತಿಯನ್ನ ಮಾಡಿದ್ರು ಮತ್ತು ಹೇಗೆ ಭಗವಂತನು ಅದಕ್ಕೆ ಪ್ರತಿಕ್ರಿಯಿಸಿದ ಅನ್ನೋದನ್ನ ನಾವು ಮುಂದಿನ ಭಾನುವಾರದ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಇಲ್ಲಿ ವಿರಾಮವನ್ನ ಕೊಡ್ತಾ ಇದ್ದೇನೆ. ಮತ್ತೆ ಮುಂದಿನ ವಾರ ಮುಂದುವರಿಸೋಣ. ಹರೇ ಕೃಷ್ಣ.